चिदम्बरमठाधीशं सिद्धारूढयतीश्वरं शिष्यप्रशिष्यरूपेण मोदकं गुरुमाश्रये यदङ्घ्रीकमलद्वन्द्वं तापत्रयनिवारकं शान्तेकपदं देवं सिद्धारूढमहं भजे. ಶಿವಾವತಾರಿ ಅನಂತ ಕಲ್ಯಾಣ ಗುಣಗಳ ಸಮನ್ವಿತರಾದ ಶಂಕರ ಭಗವತ್ಪಾದರು ಶಂಕರ ಭಗವತ್ಪಾದರು ಮುಮುಕ್ಷುರ ಕಲ್ಯಾಣೋಸ್ಕರವಾಗಿ ಸುಮಾರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಗ್ರಂಥಗಳ ರಚನೆಯ ಪ್ರಯೋಜನ ಏನು ಅಂತಾರೆ, जेणे ग्रंथी तुटेल त्याचे नाव ग्रंथ. ಮರಾಠ ಹೇಳ್ತಾರೆ, ಯಾವುದನ್ನು ಕೇಳುವುದರಿಂದ ಓದುವುದರಿಂದ ಹೃದಯ ಗ್ರಂಥಿ, ಚಿಜ್ಜಡಗಳ ಗ್ರಂಥಿ, ಆತ್ಮ ಅಹಂಕಾರಗಳ ಗ್ರಂಥಿ ಯಾವುದನ್ನು ಶ್ರವಣ ಮನನ ಮಾಡುವುದರಿಂದ ಅವು ನಾಶವಾಗುವವು ಅದಕ್ಕೆ ಗ್ರಂಥ ಅಂತ ಕರೆದ. ಆ ದೃಷ್ಟಿಯಲ್ಲಿ ಭಗವತ್ ಸ್ವರೂಪಿಗಳಾದ ಶಂಕರ ಭಗವತ್ಪಾದರು ನಮಗೆ ಚಿಜ್ಜಡ ಗ್ರಂಥಿಯನ್ನು ನಾಶ ಮಾಡಲಿಕ್ಕೆ ಸುಂದರವಾದ ವಿವೇಕದಲ್ಲಿ ಶ್ರೇಷ್ಠವ ಚೂಡಾಮಣಿಯಾಗಿರುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇಂಥ ಪವಿತ್ರವಾದ ಅಧಿಕಾರ ಮುಕ್ತಿಗೆ ಅಧಿಕಾರ ಉಳ್ಳಂಥ ಶರೀರವನ್ನು ಪ್ರಾಪ್ತಿ ಮಾಡಿಕೊಂಡು ಅದರೊಳಗೆ ವಿಚಾರ ಮಾಡತಕ್ಕಂಥ ನಿತ್ಯ ಅನಿತ್ಯಾದಿ ವಿಚಾರ ಮಾಡತಕ್ಕಂಥ ಬುದ್ಧಿಯನ್ನು ಇಟ್ಟುಕೊಂಡು ಯಾವ ಮನುಷ್ಯನು ಮುಕ್ತಿಗೋಸ್ಕರವಾಗಿ ಪ್ರಯತ್ನ ಮಾಡುವುದಿಲ್ಲವೋ ಆತನಿಗೆ ಆತ್ಮಘಾತಿ ಅಂತ ನಿನ್ನಿನ ಶ್ಲೋಕದಲ್ಲಿ ಹೇಳಿದೆ. ಸ ಆತ್ಮ ಸ್ವಂ ವಿನಹಂತಿ ಅಸದ್ಗ್ರಹಾತ್. ಅಸದ್ಗ್ರಹಾತ್ ಅಂದ್ರೆ ಅಸತ್ಯವನ್ನು, ಸುಳ್ಳನ್ನು, ತಾನು ಅಲ್ಲದ್ದನ್ನು ಗ್ರಹಿಸಿ ಒಪ್ಪಿಕೊಂಡು, ಅಸದ್ಗ್ರಹಾತ್ ಒಪ್ಪಿಕೊಂಡು, ಇಲ್ಲ ಅಂದ್ರೆ ಭೂತ ಬಿಡ, ಗ್ರಹ ಅಂದರೆ ಭೂತ. ಹೇಗೆ ಒಬ್ಬರಿಗೆ ಗಂಡು ಮಗನಿಗೆ ಹೆಣ್ಣು ಬೈತು ಹೆಣ್ಣಿನ ಮಾತು ಮಾತಾಡ್ತಾನೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮತ್ತೆ ಅವ್ರು ಮುಸಲ್ರು ಬಡ್ಕೊಂಡಿದ್ರು ಮುಸಲ್ಲು ಮಾತಾಡ್ತಾನೆ. ಗ್ರಹ ಆಗ್ಯದ ಒಂದರ್ಥ. ಇನ್ನೊಂದರ್ಥ ಅಸದ್ಗ್ರಹಾತ್, ಅಸತ್ಯವೇ ಸತ್ಯವೆಂದು ವಿಪರೀತ ಬುದ್ಧಿಯಿಂದ ಕೂಡಿಕೊಂಡು. ಅಂಥವ್ರು ಏನನ್ನಬೇಕು ಅಂದರೆ ಸದ್ರೂಪ ಚಿದ್ರೂಪ ಆನಂದರೂಪನಾದ ತಾನು, ನಾನು ಹುಟ್ಟುವವನು ಸಾಯುವವನು, ನಾನು ಅಜ್ಞಾನಿ ಮೂರ್ಖನು, ನಾನು ದುಃಖಿ ಅಂತ ಹೀಗೇನು ಅಸದ್ಗ್ರಹ ಆಗ್ಯದಲ್ಲ, ಅಂಥ ಮನುಷ್ಯನಿಗೆ ಅವ
ತನ್ನ ಆತ್ಮಘಾತವನ್ನು ಮಾಡಿಕೊಂಡವನು. ಜಡ್ ಬಂದು ಸತ್ರ ಏನಿಲ್ಲ, ಇನ್ನೊಬ್ರು ಹೊಡೆದ್ರೆ ಸತ್ರ ಏನಿಲ್ಲ, ಸ್ವತಃ ಸಾಯ್ತಾವಲ್ರಿ. ಇದು ಬಹಳ ದೊಡ್ಡ ಅಪರಾಧ. ಸರ್ಕಾರದಲ್ಲಿ ಅವನಿಗೆ ಶಿಕ್ಷೆ ಅದು. ಉಳಿದ ಅಂದ್ರೆ ಉರುಳು ಹಾಕೋದು ಉಳಿದ ಅಂದ್ರೆ ಅವನ ಶಿಕ್ಷೆ ಅದು. ಯಾಕೆ ಪರಮಾತ್ಮ ಕೊಟ್ಟ ದೇಹವನ್ನು, ಪ್ರಾಣವನ್ನು, ಅದನ್ನು ಪರಮಾತ್ಮನೇ ಹೋಗಿ ಕಳಿಸ್ಬೋದು. ಏನು ಮಾಡ್ಕೊಳ್ಳೋದ್ರೆ ಅಪರಾಧ ಅದ, ಅಪರಾಧ. ಅಂಥವನಿಗೆ ದೊಡ್ಡ ಶಿಕ್ಷೆ ಏನಪ್ಪ ಅಂತ ಕೇಳಿದರೆ, ಏಕೆ ಆತ್ಮಜನೋ ಜನಃ ಅಸೂರ್ಯನಾಮತೆ ಲೋಕ ಅಂಧೇನ ತಂಸಾವೃತ. ವಿವೇಕಹೀನವಾದ, ಯೋಗ್ಯ ಅಯೋಗ್ಯ ಅನ್ನೋದು ಗೊತ್ತಿಲ್ಲದ ವ್ಯವಹರಿಸುವ ಜನ್ಮದಲ್ಲಿ ಅವನಿಗೆ ಹಾಕ್ತಾರೆ, ಕಳಿಸ್ತಾರೆ ಅಂತ ವೇದಗಳು ಕೂಡ ಹೇಳ್ತಾವೆ. ಆದ್ದರಿಂದ ಇಂತಹ ದೇಹ, ಇಂಥ ಗುರುಗಳು, ಇಂಥ ಶಾಸ್ತ್ರ, ಇಂಥ ಅನುಕೂಲ ಹೌದಲ್ಲ, ಶಿವದ ಕಠಿಣ. ನೋಡಿರಿ ಎಂಥ ಗಂಡ ಯಾಜ್ಞವಲ್ಕ ಹಾಕಿ ಮಾಡಂತ ಅಂತ ಅನುಕೂಲ ಶಿವದ ಕಠಿಣ ಅಲ್ಲ. ಗಂಡ ಮಾಡಿದ್ರೆ ಹೆಂಡತಿ ಅನುಕೂಲ ಇರೋಂಗಿಲ್ಲ, ಹೆಂಡತಿ ಮಾಡಿದ್ರೆ ಗಂಡ ಅನುಕೂಲ ಇರೋಂಗಿಲ್ಲ. ಇಬ್ಬರೂ ಅನುಕೂಲ ಇದ್ರೆ ಅವದವರ ಮುಂದೆ ಹುಟ್ಟಿದ್ದು. ಹಿಂಗೆ ದಾನ ಮಾಡ್ಕೊತ ಹೋರಿ, ಮನೆ ದಾರ ದಿಕ್ಕು ಮಾಡ್ತೀರಿ ಅಂತಾರೆ. ದಂಧ ಇಲ್ಲ ಬಿಂದ ಇಲ್ಲ ಹೋಗಿ ಮಾಡ್ದಾಕ ಅಂತಾರೆ, ಏನಂತ ಬೈತಾವೆ. ಇವೆಲ್ಲನೂ ಅನುಕೂಲ ಅಂತಾವ. ಇಂಥದ್ದು ಇದ್ದ ಕಾಲಕ್ಕೆ ಮಕ್ಕಳು ಚಲೋ ಅದಾರ, ಹೆಣ್ಣು ಚಲೋ ಅದಾರ, ಗಂಡ ಚಲೋ ಅದನ್ನು, ಪರಿಸರ ಚಲೋ ಅದಾನ, ದೇವ್ರ ಬುದ್ಧಿ ಕೊಟ್ಟಾನ. ಇಷ್ಟೆಲ್ಲ ಇದ್ರೂ ಕೂಡ ಮುಕ್ತಿಗೆ ತನ್ನ ಜ್ಞಾನಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಅವನಿಗೆ ಏನಿರಬೇಕು? ತನ್ನನ್ನು ತಾನೇ ಕೊಲ್ಲುವವನು ಆತ್ಮಘಾತಿ. ಅವನಿಗೆ ಎಲ್ಲಿನೂ ಕೂಡ ಇಲ್ಲ, ಅವನಿಗೆ ದಯ ಇಲ್ಲ, ಅವನಿಗೆ ಆತ್ಮಘಾತಿಗೆ ದಯ ಇಲ್ಲ. ಮಂದಿ ಕೊಂದ್ರ ಮೇಲೆ ಜಮಾನತ್ ಮೇಲೆ ಬಿಡ್ತಾರೆ, 8 ವರ್ಷ ಆದಮೇಲೆ ಬಿಡ್ತಾರೆ. ಇವನಿಗಿಲ್ಲ, ಇವನಿಗೆ ಸಾಯಕಾಲ ಮತ್ತು ಮುಂದಿನ ಕಾಲದ ಜನ್ಮಕ್ಕೆ ಹೋಗೋದು ಹಾಗೆ ಬಿಡಂಗಿಲ್ಲ ಇವನಿಗೆ. ಅದಕ್ಕೆ ಅಂತಾರೆ ಅವರು ಆತ್ಮಘಾತಿ. ಎಲ್ಲವನ್ನರಿದು ತನ್ನನ್ನೇ ಮರೆತವನು ಇವನಕ್ಕಿಂತ ಮೂರ್ಖ, ಪಾಪಿ ಮತ್ತಾರಿಲ್ಲ ಅಂತ ಕೆಳಗಿನ ಶ್ಲೋಕದಲ್ಲಿ ಹೇಳ್ತಾರೆ. ಇತಕ್ಕೋನು ಅಸ್ಥಿ ಮೂಢಾತ್ಮ. ಇವನಿಗಿಂತಲೂ ಇದಕ್ಕಿಂತಲೂ ಏನ್ರಿ, ತನ್ನನ್ನು ತಾನು ಅರಿಯದೇ ಇರುವ ಇವನಿಗಿಂತಲ ಮೂಡು ಇತಃ ಕೋನು ಅಸ್ತಿ. ಯಾರದ ಮತ್ತೆ ಯಾರದ ಇವನಿಗಿಂತ ಹೆಚ್ಚಿನ ಮೂರ್ಖರೇ ಇಲ್ಲ ಅಂತ. ಅದಕ್ಕೆ ಅದು ಪ್ರಯತ್ನ ಮಾಡಪ್ಪ. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಸ್ವಲ್ಪ ನೀ ಪ್ರಯತ್ನ ಮಾಡಪ್ಪ. ಆತ್ಮಶ್ರೇಯಸ್ಸಿಗೆ, ಆತ್ಮನ ಕಲ್ಯಾಣಕ್ಕೆ, ನಿನ್ನ ಕಲ್ಯಾಣಕ್ಕೆ ಪ್ರಯತ್ನ ಮಾಡಬೇಕು. ಕೊಟ್ಟದ ಅನುಕೂಲದ. ಹಣವಿದ್ದಾಗಲೇ ದಾನ, ಹಣವಿದ್ದಾಗಲೇ ಸೇವೆ. ರೊಕ್ಕ ಇದ್ದ ಕಾಲಕ್ಕೆ ದಾನ ಮಾಡಬೇಕು. ನಾ ಎಲ್ಲ ಮಾಡ್ಬೇಕು ಅಂದಿದ್ದೀನಿ ರೀ, ಅಂತಕ್ಕೆ ಇಲ್ಲ. ಇದ್ದಕ್ರೆ ಏನು ಮಾಡಿದೆ? ಇದ್ದಕ್ರೆ ಇಸ್ಪೇಟ್ ಆಡ್ದು. ಈಗ ಇಲ್ಲರಿ, ಏನು ಮಾಡಬೇಕು? ಮೂರ್ಖ ಅಂತ. ಇದ್ದಾಗ ಮಾಡಬೇಕು. ಅದಕ್ಕಂತಾರು ಎಲ್ಲ ಅದ ನಿನಗೀಗ, ಎಲ್ಲ ಅದ. ಪರಮಾತ್ಮನ ಪ್ರಾಪ್ತಿಗೆ, ತತ್ವಜ್ಞಾನಕ್ಕೆ ಏನು ಬೇಕು ಎಲ್ಲನೂ ಅದು ಮನುಷ್ಯ ಜನ್ಮದಲ್ಲಿ ಅದ. ನೋಡಿರಿ, ಮನುಷ್ಯ ಜನ್ಮದ ಮಹಾತ್ಮರು ಹೇಳೋರು ಅದಾರೆ, ಭಾಳ ಪುಸ್ತಕ ಬರ್ದಾರೆ, ಮನೆಯಾಗ ಅನುಕೂಲ ಅದ. ಇಷ್ಟೆಲ್ಲ ಇದ್ದು ಕೋನು ಮೂಢಾತ್ಮ. ಯಾವ ಮೂರ್ಖ? ಎಂಥ ಮೂರ್ಖ ಅನ್ಬೇಕು ಅವನಿಗೆ? ಏನಪ್ಪ? ಯಹ ತು ಆತ್ಮ ಏನಪ್ಪ ಅಂತ ಕೇಳಿದ್ರೆ, ಆತ್ಮ ಎಷ್ಟು ಸ್ವಾರ್ಥೇ ಪ್ರಬದ್ಧತೆ.
ಎಲ್ಲ ಅನುಕೂಲ ಇದ್ದು ಏನಪ್ಪ ಅಂದ್ರೆ ಯಾವ ಮನುಷ್ಯ ಸ್ವಾರ್ಥೆ ತನ್ನ ಕಲ್ಯಾಣದಲ್ಲಿ, ಅರ್ಥ ಅಂದ್ರೆ ಪ್ರಯೋಜನ, ಅರ್ಥ ಅಂದ್ರೆ ದುಡ್ಡಲ್ಲ, ಪ್ರಯೋಜನ. ಪ್ರಯೋಜನ ಎಷ್ಟದವ್ರಿ ಶಾಸ್ತ್ರದ ಹೇಳ್ತಿರಲ್ಲ, ಕಟ್ಕಡೆಗೆ ಆತ್ಮನಾತ್ಮ ವಿವೇಕ ಮೋಕ್ಷ ಪ್ರಯೋಜನ, ಇದು ಮುಖ್ಯ ಪ್ರಯೋಜನ. ಉಳ್ಕೆವಲ್ಲ ಬೆಳಗದಾವ, ಸಾಧನ ಅದಾವ, ಪರತು ಮುಖ್ಯ ಪ್ರಯೋಜನ ಏನದ? ಆತ್ಮ ಅಹಂ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮುಖ್ಯ ಪ್ರಯೋಜನ. ಅದಕ್ಕೆ ಅಂತಾರೆ ಅವರು ಸ್ವಾರ್ಥೆ, ತನ್ನ ಮನುಷ್ಯ ಹುಟ್ಟಿ ಬಂದಿದ್ದಾನೆ ಪರಮಾತ್ಮನ ಪ್ರಾಪ್ತಿಗಾಗಿ, ಅದು ಅವನ ಮುಖ್ಯ ಕೆಲಸ. ಅದು ಪ್ರಯೋಜನ ಅಂತ ಎದಕ್ಕೆ ಬಂದಿದ್ದೆ, ಯಾಕೆ ಕೆಲಸಕ್ಕೆ ಬಂದಿದ್ದೆ ಅದನ್ನು ಮುಗಿಸೋದು ಪ್ರಯೋಜನ ಸಿದ್ಧಿ ಆಯ್ತಂತ. ನೀವು ಬಂದಿದ್ದು ಅದಕ್ಕೆ ಪರಮಾತ್ಮನ ಪ್ರಾಪ್ತಿಗಾಗಿ, ಆತ್ಮಜ್ಞಾನಕ್ಕಾಗಿ. ಅದು ನನ್ನ ಸ್ವಾರ್ಥ. ಮನುಷ್ಯ ಏನೋ ಪ್ರಯತ್ನ, ಸ್ವಾರ್ಥಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬೊಬ್ಬರದ್ದು ಸ್ವಾರ್ಥ ಬೇರೆ ಇರಬೇಕು, ಒಬ್ಬೊಬ್ಬರ ಸ್ವಾರ್ಥ ಬೇರೆ ಇರಬೇಕು. ಪರತು ಮುಮುಕ್ಷು ಏನು ಅದಾನ, ಇಂತಹ ಜನ್ಮ, ಇಂತಹ ಗುರುಗಳು, ಇಂತಹ ಶಾಸ್ತ್ರ ಇವೆಲ್ಲ ಇದ್ದು ಕೂಡ ತನ್ನ ಕಲ್ಯಾಣಕ್ಕೆ ಪ್ರಯತ್ನ ಮಾಡದೆ ಹೋದ ಅಂದ್ರೆ ಪ್ರಮಾದ್ಯತೆ, ಮರಿತಾನೆ, ಪ್ರಯತ್ನ ಮಾಡೋಂಗಿಲ್ಲ, ವಿಚಾರ ಮಾಡೋಂಗಿಲ್ಲ ಅಂದ್ರೆ ಇದು ಸತ್ತಂಗೆ. ಪ್ರಮಾದೋ ವೈ ಮೃತ್ಯು, ಮರಣ ಬೇರೆ ಅಲ್ಲ. ನಿಮ್ಮನ್ನು ಮರ್ತೇವಂದ್ರೆ ನಮ್ಮ ಪಾಲಿ ನೀವು ಸತ್ತಂಗೆ ಅಲ್ಲ. ಯಾರ್ರೀ ಏನ್ರಿ ಅಂದ್ರೆ ಸತ್ತಂಗೆ ನಮ್ಮ ಪಾಲಿಗೆ. ಮರಿವೆ ಅಂತ ಮೃತ್ಯು ಮತ್ತೊಂದಿಲ್ಲ, ಮೃತ್ಯು ಮತ್ತೆ ಹುಡ್ತಾನೆ. ಮರಿವೆ ಅಂದರೆ ಯಾವಾಗ ಏನು ಮಾಡ್ತಾನ? ಪ್ರಮಾದೋ ವೈ ಮೃತ್ಯು. ಯಾವ ಮನುಷ್ಯ ಇಂಥದ್ದು ಶರೀರ, ಗುರುಗಳು, ಶಾಸ್ತ್ರ, ಬುದ್ಧಿ ಎಲ್ಲ ಇದ್ದ ಕಾಲಕ್ಕೆ ಮರಿತಾನೆ, ಮುಂದೆ ಹಾಕ್ತಾನೆ, ನಾಳೆಗಂತಾನೆ, ನಾಡ್ದಂತಾನೆ, ಮುಂದೆ ನೋಡೋಣಂತಾನೆ. ಅವನಂತ ಇದ್ದು ಸತ್ತಂಗ ಅಂತ. ಕೆಲಸಕ್ಕೆ ಬರಲಿಲ್ಲ, ಇದ್ದು ಸತ್ತಂಗೆ. ಕೈಯ ಲಕ್ಕ ಹೊಡ್ತಂದ್ರೆ ಇದ್ದು ಸತ್ತಂಗೆ. ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ, ಏನು ಮಾಡಬೇಕು? ಏನು ಮಾಡಿ ಇದ್ದು ಇಲ್ಲ ಕೈ, ಅದು ಕೈ ಅಂತಾರೆ. ಕೈ ಅಂತ ಅದಕ್ಕಂತಾರೆ, ಹಿಡಿಯೋದು ಬಿಡೋದು ಕೈ ಅಂತಾರೆ. ಲಕ್ಕ ಹೊಡೆದ್ರೆ ಕೈ ಇರೋಂಗಿಲ್ಲ, ಏನು ಕೆಲಸನೇ ಇಲ್ಲ, ಅದು ಕೈ ಇದ್ದರೂ ಇಲ್ಲ. ಕಾಲ ನಡಿಬೇಕು, ನಡೆಯೋಂಗಿಲ್ಲ, ಇದ್ದೂ ಇಲ್ಲ. ಹಾಂಗ ನೀ ಇದ್ದು ಸತ್ತಂಗ. ಪ್ರಮಾದೋ ವೈ ಮೃತ್ಯು. ಯಾರು ತನ್ನ ಆತ್ಮಕಲ್ಯಾಣಕ್ಕಾಗಿ, ಆತ್ಮಕಲ್ಯಾಣ ಅಂದ್ರೆ ಜನ್ಮ ಮರಣ ರಾಹಿತ್ಯಕ್ಕಾಗಿ ಯಾರು ಪ್ರಯತ್ನವನ್ನು ಮಾಡುವುದಿಲ್ಲವೋ, ಎಲ್ಲ ಸಾಮಗ್ರಿ ಇದ್ದು ಮೂರ್ಖ ಅಂತಾರೆ ಇಲ್ಲರಿ. ಎಲ್ಲ ಅಡಿಗೆ ತಂದಿಟ್ರೆ ಉಣ್ಲಿಲ್ಲ ಅಂದ್ರೆ ಏನಂತಾರೆ ಅವನಿಗೆ? ಮೂರ್ಖನಾಗಿಲ್ಲ. ತಿನ್ನ ಹಸು ಎಲ್ಲ ಸಾಮಾನು ಅದಾವ, ಇಟ್ಟು ಶುರು ಮಾಡು, ಒಂದಿಟ್ಟು ಶುರು ಮಾಡು. ಹಾಗೆ ಗುರು ಅದರ, ಶಾಸ್ತ್ರ ಅದರ, ಮನುಷ್ಯ ಜನ್ಮ ಸಿಕ್ಕದ, ಭಾಳ ಶಾಣೆ ಅದನ್ನು 10ಕ್ಕೆ 100 ಮಾಡೋಂಥ ಶಾಣೆತನ ಅದ ನೀನು ಹತ್ಯಕ್ಕೆ. ನನ್ನ ಮೇಲೆ ಮನೆ ಮೇಲೆ ಮಾಡೇ ಕಟ್ಟುವಂಥ ಬುದ್ಧಿ ಅದ ನೀನು ಹತ್ಯಕ್ಕೆ. ಏನು ಉಪಯೋಗ ಮಾಡೋಕ್ಕೆ ಬರಲ್ಲ ನಿನಗೆ. ಪ್ರಮಾದ್ಯತಿ, ಯಾವ ಮರಿತಾನೆ ಅವ ಇದ್ದು ಸತ್ತಂಗ. ಪ್ರಮಾದೋ ವೈ ಮೃತ್ಯು. ಮೃತ್ಯು ಯಾಕೆ? ಇದು ಅಲಭ್ಯ ಲಾಭಗೆ ದುರ್ಲಭಂ ಮಾನುಷಂ ದೇಹಂ. ನೋಡಿ, ಏನು ಪ್ರಯತ್ನ ಮಾಡಿದರೂ ಈಶ್ವರ ಕೃಪೆ ಇಲ್ಲದೆ ಸಿಗಲಾರದು. ನನ್ನ ಪ್ರಯತ್ನದಿಂದ ಆಗುವುದಲ್ಲ, ನನ್ನ ಪ್ರಯತ್ನದಿಂದ ಆಗುವುದಲ್ಲ. ಮಾನುಷಂ ಮತ್ತು ಎಲ್ಲರೂ ಅದಲ್ರಿ, ಅದಕ್ಕೆ ಅನ್ನಂಗಿಲ್ಲ. ಈಶ್ವರ ಕೃಪಾ ಇದ್ದ ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಇದ್ರ ವಿಚಾರ ಮಾಡೋವನಿಗಂತ ಅವನಿಗೆ ಮನುಷ್ಯ ಅಂತಾರೆ. ಮುಂದೆ ಇಟ್ಟುದೆಲ್ಲ ತಿನ್ನೋದು ಮನುಷ್ಯ ಅಲ್ಲ, ದನ ಅಂತಾರೆ. ಇಟ್ಟುದೆಲ್ಲ ತಿಂತಾರೆ, ಏನು ಹುಳಿ ಉಪ್ಪ ಖಾರಕ್ಕೆ ಬೇಡ ಬೇಡ ಹೋಗ್ತಾರೆ. ಆದರೆ ವಿಚಾರ ಮಾಡೋ ಮನುಷ್ಯ ಅದಲ್ಲ. ಇದು ಹುಳಿ ಅದ, ಖಾರ ಅದ, ಉಪ್ಪದ, ಬೇಡ, ಇದು ಬೇಕು, ನನಗಿದು ಸೂಟ್ ಹಾಕೋದು, ಇದು ಸೂಟ್ ಆಗಂಗಿಲ್ಲ. ಇದಕ್ಕೆ ಮನುಷ್ಯ ಅಂತಾರೆ ಅವನಿಗೆ.
ವಿಚಾರ ಎಲ್ಲದ ಅಲ್ಲಿ ಮನುಷ್ಯ ಅಂತ. ಅವು ವಿಚಾರ ಇಲ್ಲ ಅವಕ್ಕೆ. ಅವು ಸಾಮಾನ್ಯ ಅದ, ಅವಕ್ಕೆ ಸಾಮಾನ್ಯ ಅಂತಾರೆ. ಅದಕ್ಕೆ ಹಸಿವಾದರೂ ಉಣ್ಬೇಕು ಅನ್ನೋದು, ಏನು ಉಣ್ಬೇಕು ಅದು ಗೊತ್ತಿಲ್ಲ. ನೀರಡಿಕಾದ್ರೆ ಕುಡಿಬೇಕು, ಯಾವ ನೀರಲ್ಲಿ ಯಾಕೆ ಮುಸುಳಿ ನೀರಿರಲಿ ಆ ನೀರಿರಲಿ ಕುಡಿತಾವೆ. ಅದಕ್ಕೆ ವಿವೇಕ ಅನ್ನಂಗಿಲ್ಲ, ಅದಕ್ಕೆ ಇಚ್ಛೆ ಅಂತಾರೆ. ಇಚ್ಛೆ ಬೇರೆ, ವಿವೇಕ ಬೇರೆ. ಹಸಿವಾದಕ್ಕೆ ಉಣ್ಬೇಕು ಇಚ್ಛೆ ಎಲ್ಲರಿಗೂ ಬರ್ತದೆ, ನೀರಡಿಕಾರಕ್ಕೂ ಎಲ್ಲ ಬರ್ತದೆ. ಏನು ಕುಡಿಬೇಕು ಏನು ತಿನ್ನಬೇಕು ಅದಕ್ಕೆ ವಿಚಾರ ಅಂತ. ಅದು ಸಾಮಾನ್ಯ ಪ್ರವೃತ್ತಿ ಅದಾವ, ವಿಚಾರದಿಂದ ಅಲ್ಲವು. ಅದಕ್ಕಂತಾರೆ ಅವರು, ಇಂಥ ಮನುಷ್ಯನಾಗಿ ಅಲಭ್ಯವಾದ ಮನುಷ್ಯ ದೇಹವನ್ನು ಪ್ರಾಪ್ತಿ ಮಾಡಿಕೊಂಡು ಅದರಾಗ ತತ್ರಾಪಿ ಪೌರುಷಂ ಪ್ರಯತ್ನ ಮಾಡಿ ಏನಾದರೂ ಸಾಧಿಸಬಹುದಾದ ಶರೀರ ಅಲ್ಲೇ ಅದು ಏನಾದರೂ ಸಾಧಿಸಿಗೆ ಬರೋಂಗಿಲ್ಲ ಅವಕ್ಕೆ. ಏನ್ರಿ ಭಾಳ ಹೆಚ್ಚೈತಿ ಅಂದವನು ದೊಡ್ಡ ನೋಡ್ಕೋಣ ಆಗ್ತದೆ. ಆನೆ ಆಗ್ತದೆ ಏನದು, ಆನೆ ಹಾಕಿ ಬರೋಂಗಿಲ್ಲ, ಬೇಕಾದ್ರೆ ತಿನ್ನలేదు ಅಲ್ಲ. ಇಲ್ಲಿ ಏನಾದರೂ ಹಾಕಿ ಬರ್ತದೆ ನೋಡಿ, ಏನಾದರೂ ದೇವ್ರು ಹಾಕಿ ಬರ್ತದೆ ನೋಡಿ, ಇದಕ್ಕೆ ಹೆಚ್ಚಿಗೆ ಏನಾಗೋದು ಅಲ್ಲ. ಏನಾದರೂ ಸಾಧಿಸಬಹುದಾದ ಇದು ಪುರುಷತ್ವ. ಪುರುಷತ್ವ ಅಂದ್ರೇನು? ಪುರುಷಾರ್ಥ ಮಾಡಿ ಅಂತಾರಲ್ಲ, ಅದನ್ನು ಪ್ರಯತ್ನೇನ ಕಿಂಚಿದಪಿ ಸಾಧಿತು ಶಕ್ತ. ಪ್ರಯತ್ನ ಮಾಡಿ ಏನಾದರೂ ಮಾಡ್ಬೋದು. ಪಾಪ ಮಾಡಿ ನರಕಕ್ಕೆ ಹೋಗ್ಬೋದು, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಬೋದು, ಹೌದಲ್ರಿ. ಚಲೋ ಮಾತಾಡಿ ಸತ್ಯವಂತನಾಗ್ಬೋದು, ಧೀರನಾಗ್ಬೋದು, ದೇವರಾಗ್ಬೋದು ಕಡೆಗೆ. ಮತ್ತೆ ಅನ್ಬೇಕಿದೆ, ಇದಕ್ಕೆ ಪುರುಷ ಅಂತಾರೆ. ಪ್ರಯತ್ನೇನ ಏನಾದರೂ ಸಾಧಿಸಲಿಕ್ಕೆ ಬರುವ ಶರೀರಕ್ಕೆ ಪುರುಷತ್ವ ಶರೀರ. ಅದಕ್ಕಿಂತ ಪುರುಷತ್ವ ಶರೀರ ಪ್ರಾಪ್ತಿಯಾಗಿ ಏನಪ್ಪ ಅಂತ ಕೇಳಿದರೆ, ಯಾವ ಮನುಷ್ಯ ಏನಪ್ಪ ಅಂದ್ರೆ ಆ ಮನುಷ್ಯ ಅವ ತನ್ನ ಸ್ವಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳುವುದಿಲ್ಲವು, ಪ್ರಯೋಜನವನ್ನು ಸಿದ್ಧಿ ಮಾಡಿಕೊಳ್ಳುವುದು. ಪ್ರಯೋಜನ ಏನು? ಮೋಕ್ಷ. ಮೋಕ್ಷ ಪ್ರಯೋಜನ. ಆ ಮೋಕ್ಷವನ್ನು ಯಾರು ಪಡೆದುಕೊಳ್ಳುವುದಿಲ್ಲವೋ ಅವನಕ್ಕಿಂತ ಕೋ ನು ಅಸ್ತಿ ಮೂಢಾತ್ಮ, ಅವನಕ್ಕಿಂತ ಮೂರ್ಖ ಜಗತ್ತಿನೊಳಗೆ ಯಾರು ಯಾದ್ದಾರೆ. ನಾವೇ ಹುಚ್ಚದಾನ ಅಂತೀವಿ. ಹುಚ್ಚಂದ್ರೆ ಏನು ರೀ? ಇದು ಅದು ಗೊತ್ತಾಗಿಲ್ಲ ಅವನಿಗೆ, ಹುಚ್ಚಿಗೆ ಗೊತ್ತಾಗಿಲ್ಲ, ಅವ ಎಲ್ಲ ಒಂದೇ ಅಂತಾನೆ. ಹಂಗೆ ಇವನು ಕೂಡ ಏನಪ್ಪ ಅಂದ್ರೆ ವಿವೇಕ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಮನುಷ್ಯನಾಗಿ ಅವ ಸತ್ತಂಗೆ ಅಂತಾರೆ. ಮೂರ್ಖ ಅನ್ಬೇಕು ಅವನಿಗೆ, ಮೂರ್ಖ ಅನ್ಬೇಕು. ಅದಕ್ಕೆ ಮೋಹ ಮುದ್ಗರದೊಳಗೆ ಶಂಕರಾಚಾರ್ಯ ಭಜಗೋವಿಂದ ಅದೇ ಬರೆದರು, ಅದೇ ಬರೆದಪ್ಪ, ಇವನಿಗೆ ಮೂರ್ಖ ಅನ್ನಬೇಕು. ಅದಕ್ಕೆ ಅಂತಾರೆ ಅವರು ಶಾಸ್ತ್ರ, ಇದು ಪ್ರತ್ಯಯದ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ತ್ಯ. ಪ್ರಯತ್ನ ಮಾಡಿದರೂ ಭಗವಂತನ ಕೃಪೆ ಇಲ್ಲದೆ ಸಿಗಲಾರದ ಈ ಮನುಷ್ಯ ಶರೀರವನ್ನು ಪ್ರಾಪ್ತಿ ಮಾಡಿಕೊಂಡು ಆ ಮನುಷ್ಯರೊಳಗೆ ತತ್ರಾಪಿ ಪೌರುಷಂ, ಮನುಷ್ಯ ಶರೀರದಲ್ಲೂ ಕೂಡ ಪುರುಷತ್ವವನ್ನು ನಿತ್ಯಾನಿತ್ಯ ವಿವೇಕವನ್ನು ಮಾಡತಕ್ಕಂಥ ಸಾಮರ್ಥ್ಯವುಳ್ಳ ಶರೀರ ಮನಸ್ಸನ್ನು ಪಡೆದುಕೊಂಡು ಕೋ ನು ಸ್ವಾರ್ಥೇ ಯ ಪ್ರಮಾದ್ಯತೆ, ಎಷ್ಟು ಯಾರು ಸ್ವಾರ್ಥೇ ತನ್ನ ಕಲ್ಯಾಣದಲ್ಲಿ, ತನ್ನ ಧನ್ಯತೆಗಾಗಿ, ತನ್ನ ಕಲ್ಯಾಣಕ್ಕಾಗಿ, ತನ್ನ ಧನ್ಯತೆಗಾಗಿ ಯಾರು ಪ್ರಮಾದವನ್ನು ಮಾಡುತ್ತಾರೆಯೋ, ಪ್ರಮಾದ ಅಂದರೆ ಮರಿವು, ಯಾರು ಮರಿವೆ ಮಾಡುತ್ತಾರೆಯೋ, ಯಾರು ಮರೆಯುತ್ತಾರೆಯೋ ಅವರು ಏನಪ್ಪ ಅಂತ ಕೇಳಿದರೆ, ಅವರು ಇವನಕ್ಕಿಂತ ಇತಕ್ಕೋ, ಇವನಕ್ಕಿಂತ ಯಾರು ನ ಮೂಢಾತ್ಮ, ಇವನಕ್ಕಿಂತ ಮತ್ತಾರು ಮೂರ್ಖರು, ಇವನಕ್ಕಿಂತ ಹೆಚ್ಚಿನ ಮೂರ್ಖರು ಜಗತ್ತಿನೊಳಗೆ ಮತ್ತಾರಿಲ್ಲ. ಮೂರ್ಖ ಅಂತ ಯಾರಿಗಂತಾರೆ? ಯಾವ ಕೆಲಸ ಯಾವಾಗ ಹ್ಯಾಂಗೆ ಎಷ್ಟು ಮಾಡಬೇಕು ಅನ್ನೋದು ಅವ್ರಿಗೆ ಬುದ್ಧಿವಂತರಂತ. ಯಾವ ಕೆಲಸವನ್ನು ಯಾವಾಗ ಹ್ಯಾಂಗೆ ಮಾಡಬೇಕು ಅನ್ನೋದು ರೀತಿ ನೀತಿ ಗೊತ್ತಿಲ್ಲದಂಗೆ ಮಾಡ್ತಾನೆ, ಅವನಿಗೆ ಮೂರ್ಖ ಅಂತ. ಹೌದಲ್ಲ? ಆಯುಷ್ಯ ಹೆಂಗಿದ್ರೂ ಹೋಗ್ತದೆ, ಅಳ್ಕೋತಾರೆ ಹೋಗ್ತದೆ, ನಕ್ಕೋತಾರೆ ಹೋಗ್ತದೆ.
ಪರಂತು ಅದರ ಉಪಯೋಗ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂತಂದ್ರೆ ಅದೇ ನಿಂದ್ರಂಗಿಲ್ಲ, ಹರಿತದೆ. ಅದಕ್ಕೇನೆ ಅದು ಮಾಡೋಕ್ಕೆ ಬರೋಂಗಿಲ್ಲ. ಸ್ವಲ್ಪ ಪಂಪ್ಸೆಟ್ ಹಚ್ಚಿ ಅಂದ್ರೆ ನೀನು ಹೊಲಕ್ಕಿಟ್ಟು ಉಪಯೋಗ ಬೀಳ್ತದೆ. ಹೊಲಕ್ಕೆ ಉಪಯೋಗ ಬೀಳ್ತದೆ, ಇಲ್ಲಾಂದ್ರೆ ಹರ್ಕೊಂಡು ಹೋಗ್ತದೆ. ಆಯುಷ್ಯ ನಡೆದದ, ಅದೇನು ಅವರಿಗೆ ಇವರಿಗೆ ಎಲ್ಲರಿಗೂ ಬಂದೇ ನಡೆದದ. ಶಾಣೆ ಇದ್ದವ ಪಂಪ್ಸೆಟ್ ಹಚ್ತಾನೆ, ಬಡ್ ಕಟ್ತಾನೆ, ಉಪಯೋಗ ಮಾಡ್ಕೋತಾನೆ. ಅದೇ ನೀರೇ ಉಪಯೋಗ ಮಾಡ್ಕೋತಾನೆ. ಹಂಗೆ ಹೊರಗೆ ಹರಿಯುವ ಇಂದ್ರಿಯ ಮನಸ್ಸುಗಳನ್ನು ಪುರುಷನಾದವನು ಉಪಯೋಗ ಮಾಡಿಕೊಳ್ಳದಿದ್ದಂದ್ರೆ ಅವನಂಥ ಮೂರ್ಖನೇ ಯಾರೂ ಇಲ್ಲ. ಭಾಳ ಮಳೆ ಬಂದು ಹರ್ಕೊಂಡು ಮಣ್ಣು ಹೋಯ್ತಂದ್ರೆ ಸಾಂಡ್ ಅಂತ ಕಟ್ತಾರೆ. ಸಾಂಡ್ ನಿಂತು ನೀರು ಹೋಗ್ಬೇಕು, ನೀರು ಹೋಗ್ತದೆ, ಮಣ್ಣಲ್ಲೇ ಉಳಿತದೆ. ಕಟ್ಟಿಲ್ಲ ಅಂದ್ರೆ ನೀರು ಹಾಗೆ ಹೋಗಲ್ಲ, ನಿನ್ನ ಮಣ್ಣು ತೊಗೊಂಡು ಹೋಗ್ತದೆ, ಕಡೆಗೆ ನಿನಗೂ ಮಣ್ಣಾಗಿಡ್ತದೆ. ಸಾಂಡ್ ಕಟ್ಟಬೇಕು, ಸಾಂಡ್ ಕಟ್ಟಿ ನೀರು ಹೋಗ್ತದೆ ಇರ್ತದೆ. ಹಂಗೆ ವಿವೇಕ ಮಾಡಿ ಆಯುಷ್ಯ ಹೋಗ್ತದೆ, ನಿಮ್ಮ ಆತ್ಮ ಧನ್ಯ ಆಗ್ತದೆ, ನಾವು ಹುಟ್ಟುದು ಸಾರ್ಥಕ ಆಗ್ತದೆ. ಅದಕ್ಕಂತಾರೆ ಮಹಾತ್ಮರು, ಮನುಷ್ಯನಾಗಿ ಹುಟ್ಟಿ ಯಾವ ಮನುಷ್ಯ ಈ ಕಲ್ಯಾಣಕ್ಕಾಗಿ ಪ್ರಯತ್ನ ಮಾಡುವುದಿಲ್ಲವೋ ಅವನದು ಆಯುಷ್ಯನೂ ಹೋಗ್ತದೆ, ಅವನದೇನಪ್ಪ ಅದಕ್ಕೆ ಸುಖನೂ ಹೋಗ್ತದೆ. ಮಣ್ಣ ನೀರು ಎಡ್ಡು ಹೋದಂಗೆ. ಒಂದು ವೇಳೆ ಅದಕ್ಕೆ ಸಾಂಡ್ ಕಟ್ಟದ ಅಂತ ಕೇಳಿದ್ರೆ ಅವನು ಧನ್ಯ ಹಾಕೋದು. ಕಟ್ಟಿಲ್ಲ ಅಂದ್ರೆ ಇವನಂಥ ಮೂರ್ಖನೇ ಯಾರು ಸಿಕ್ಕಾದ. ಅದ್ರಾಗಿಟ್ಟು ಸಾಧನೆ ಮಾಡಿದೆ ಅಂದರೆ ನೀನು ಅರಣಿ ಕಟ್ಟಿ ಮಣ್ಣ ನೀರ ಜಾಕಿ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಅದು ಮಾಡದಿದ್ದರೆ ಇವನಂಥ ಮೂರ್ಖ. ವಿವೇಕಶಾಲಿಯಾದ ಬುದ್ಧಿ, ಪವಿತ್ರವಾದ ಶರೀರ ಇವೆರಡೂ ಸಿಕ್ಕಾಗ ಅದರ ಉಪಯೋಗ ಮಾಡಿಕೊಳ್ಳದೇ ಇದ್ದರೆ ಅದಕ್ಕೆ ಆತ್ಮಕಲ್ಯಾಣಕ್ಕಾಗಿ, ಪುನರ್ಜನ್ಮರಾಹಿತ್ಯವಾದ ಮೋಕ್ಷಕ್ಕಾಗಿ ಯಾರು ಪ್ರಯತ್ನ ಮಾಡೋಂಗಿಲ್ಲ ಇವನಕ್ಕಿಂತ ಮೂರ್ಖ ಮತ್ತಾರು ಇವನಂಥ ಮೂರ್ಖಪ್ಪ ಮತ್ತಾರು ಸಿಗುವುದಿಲ್ಲ, ಬಹಳ ದೊಡ್ಡ ಮೂರ್ಖ ಅಂತ. ಇಲ್ಲರಿ, ಎಷ್ಟೋ ಮಂದಿ ಹೇಳ್ತಾರಲ್ಲ, ಅದು ಓದಿದ್ರೆ ಮಾಡಿದ್ರೆ ಯಜ್ಞೆ ಮಾಡಿದ್ರೆ ಏನು ಮಾಡಿದ್ರೆ ಕಲ್ಯಾಣ ಆಗ್ತಾವಂತ, ಮತ್ತು ಶಾಸ್ತ್ರದ ಬರೆದಾರೆ, ಅವ್ರು ಶಾಸ್ತ್ರ ಹೇಳ್ತಾವೆ. ಈ ಆತ್ಮಜ್ಞಾನೇ ಬೇಕಂತ ಯಾಕಂತೀರಿ ನೀವು? ಅದು ಯಾಕೆ ಬೇಕಂತ ಅವ್ರಂತಾರು, ಇಲ್ಲಪ್ಪ, ಈ ಎಷ್ಟೇ ಪ್ರಕಾರ ಮಾಡಿದ್ರು ಎಲ್ಲ ಮಾಡ್ತಾರೆ. ಒಂದು ಅಡುಗೆ ಮಾಡೋಕ್ಕೆ ಭಾಳ ಸಾಮಾನು ಇರ್ತಾವೆ, ಒಂದು ಕೆಲಸ ಮಾಡೋಕ್ಕೂ ಭಾಳ ಸಾಮಾನ್ಯ ಇರ್ತಾವೆ. ಇಂಜಿನಿಯರ್ ಕೆಲಸ ಮಾಡ್ತಾನೇನ್ರಿ? ಮಾಡಂಗಿಲ್ಲ. ಕೆಲಸ ಮಾಡೋರು ಯಾರು? ಭಾಳ ಮಂದಿ ಅದಾರೆ. ಮತ್ತು ಹೆಸರು ಅವ್ರದ್ದು ಬರೋಂಗಿಲ್ಲ ರೀ. ಯಾವ ಇಂಜಿನಿಯರ್ ಮಾಡ್ಯಾನ? ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇಂಗ್ಲೆಂಡ್ದಾಗ ಡ್ಯಾಮ್ ಕಟ್ಟ್ಯಾನ. ಅವನಿಗೆ ಕಲ್ಲೆತ್ತವೇನು ಹೇಗಿದ್ದವ, ನುಗ್ಸಿದ್ರೆ ಬೀಳಂಗಿದ್ದ, ಏನು ಕಲ್ಲೆತ್ತನ? ಏನೋ ಹೆಂಗಿಲ್ಲ. ಮತ್ತು ಹೆಸರು ಅವನದ ನೋಡ್ರಿ, ಅವನ ಹೆಸರು ಯಾಕೆ ಅಂತ ಕೇಳಿದ್ರೆ, ಅರೆ ಬುದ್ಧಿಗೆ ಮಹತ್ವ ಅದಪ್ಪ, ಹುಡುಕಿ ಅದೇನಿಲ್ಲ. ಶಾಸ್ತ್ರ, ಅವ್ರು ಶಾಸ್ತ್ರ ನಿನಗೆ ಹೇಳ್ಯಾರ, ಯಾರಿಗೆ ಹೇಳ್ಯಾರ? ಅದು ನಿನಗೆ ಹೇಳ್ಯಾರ, ಶಾಸ್ತ್ರ ನಿನಗೆ ಹೇಳ್ಯಾರ. ಅದು ಮುಖ್ಯದ. ಎಲ್ಲಿ ತನಕ ನೀ ಬೇಕಾದಷ್ಟು ಓದು, ಬೇಕಾದಷ್ಟು ಏನು ಮಾಡು, ಏನು ಮಾಡಿದ್ರೆ ಇಲ್ಲ. ಇಲ್ಲಿ ಮಾಡೋದು ಆಡೋದು ಇಲ್ಲ, ಇದ್ರಾಗ ತಿಳಿದದ. ಏನು ಮಾಡಬೇಕು ಇಲ್ಲ, ಏನು ತಿಳಿಬೇಕು ಇಲ್ಲ, ಏನು ಓದಬೇಕು ಇಲ್ಲ, ಏನಿಲ್ಲ. ಅದಕ್ಕೆ ಭಾಳ ಓದೋದು ಜರುತ್ತೆ. ಏನು ಹಿಂದಕ್ಕಿನವ್ರು ಓದಿದ್ರೆ, ಹೆಣ್ಮಗಳು ಓದಿದ್ರು ರೀ, ಏಕೆ ಗಾರ್ಗಿ ಮೈತ್ರಿ ಇವೆಲ್ಲ ಏನು ಸರ್? ಅವಾಗ ಹೆಣ್ಮಕ್ಳಿಗೆ ಶಾಲೆಗೆ ಕಳಿಸ್ತಿದ್ದಿಲ್ಲ, ಅವ್ರಿಗೆ ಶಾಲೆ ಮುಂದೆ ಹಾಗೆ ಹುಡ್ತಿತ್ತಿಲ್ಲ, ಹಿಂದರಿ ಬಿಡ್ರಿ. ಮತ್ತು ಅವರೆಲ್ಲ ಬ್ರಹ್ಮಜ್ಞಾನಿ ಓದ್ಯಾರೆ, ಶಾಸ್ತ್ರ ಓದ್ಯಾರೆ. ಓದಂತೂ ಶಾಸ್ತ್ರಾಣಿ, ಅದಕ್ಕೆ ಹೇಳ್ತಾರೆ ಅವರು, ಓದಕ್ಕೆ ಬರೋಕ್ಕಿಲ್ಲ, ಅದಕ್ಕೆ ಅದು ಓದಿ ಕಟ್ಟ ಕೂಚಿ ಬಟ್ಟ
ಬರೀ ಓದ್ತಾವೆ, ಗೊತ್ತಿರೋಂಗಿಲ್ಲ. ಭಾಳ ಮಂದಿಗೆ ಕಾಶಾಗ ಇದ್ದವ್ರಿಗೆ ಎಲ್ಲ ಸಾಮಾನು ಆಲದ ಗಿಡ ಮಾವಿನ ಗಿಡ ಎಲ್ಲ ಹೇಳ್ತಾವೆ, ಒಂದು ಗಿಡ ಗೊತ್ತಿಲ್ಲ ಅವಕ್ಕೆ. ಅಡವ್ಯಾಗ ನಿಂದ್ರಿಸಿ ಆಲದಕ್ಕೆ ಮಾವು ಅಂತಾರೆ, ಮಾವಕ್ಕೆ ಹಾಲತ್ತಾವ. ಕಳ್ಳಿಗೆ ಸುಲಗಾಯಿ ಕೊಟ್ರೆ ಈ ಕಳ್ಳಿ ಗಿಡ ಎಷ್ಟು ದೊಡ್ಡದಿರ್ತದೆ ಅಂತ ಕೇಳ್ತಾರ. ಅವ್ನು ನೋಡೇ ಇಲ್ಲ, ಪುಸ್ತಕದಾಗ ನೋಡ್ಯಾವ. ಪುಸ್ತಕ ಮರ, ಆಲದ ಮರ ಅಷ್ಟೇ. ಅವ್ರಿಗೆ ಬರ್ತಾರೆ ಮರ ಅಂತ ಅದಕ್ಕೆ ಅನ್ಬೇಕು, ಗಿಡ ಅಂತ ಸಸಿ ಎಲ್ಲ ಗೊತ್ತದ ಅವ್ರಿಗೆ. ಮುಂದಿಟ್ಟದು ಯಾವ ಸಸಿ ಗೊತ್ತಿಲ್ಲ, ಮರನೂ ಗೊತ್ತಿಲ್ಲ. ಯಾಕೆ ಗೊತ್ತೇ ಇಲ್ಲ, ಅನುಭವ ಜ್ಞಾನ ಇಲ್ಲ. ಹಾಗೆ ಅಂತಾರವರು. ಇವು ಶಾಸ್ತ್ರಗಳು ಎಲ್ಲ ಏನಪ್ಪ ಅಂತ ಕೇಳಿದ್ರೆ, ನಿನಗೆ ಮುಕ್ತಿ ಆತ್ಮಜ್ಞಾನ ಅದು ಏನಪ್ಪ ಅಂದ್ರೆ ಬಹುಶಾಸ್ತ್ರ ಓದೋದ್ರಿಂದ ಆಗ್ತದಂತಲ್ಲ. ಶಾಸ್ತ್ರ ವದಂತು ಶಾಸ್ತ್ರಾಣಿ ಹೇಳೋಕ್ಕೆ ಯಾರು ಹೇಳ್ಬಾರ್ದು. ಲಗ್ನದಾಗ ಬಾಜಾ ಬಾರಿಸ್ತಾರೆ ನೋಡ್ರಿ, ಅವು ಬಾರ್ಬ್ಯಾರು ಬಾರಿಸ್ ಅವ ಒಬ್ಬ ಇರ್ತಾನೆ ನೋಡಿ, ಅವ ಹಿಡಿತಾನೆ. ಸುತಿ ಅಂತ ಹೇಳ್ತಾನೆ, ಇಷ್ಟು ಉದ್ದಿರ್ತಾನೆ ನೋಡ್ರಿ. ಬಾರಿಸೋರು ಬಂದು ಬಾರಿಸ್ತಾರೆ. ಮೊದಲ ಅವ್ರು ಬಾರಿಸಂಗಿಲ್ಲ, ಇವ್ ಸುತ್ತಿ ಹಿಡಿಬೇಕು. ಇವ್ ಮೊದಲ ಸುತ್ತಿ ಹಿಡಿದಕ್ಕೆ ಅವ್ರು ಬಾರಿಸ್ತಾರೆ. ಅರ್ಥ ಶ್ರುತಿ ಸಮ್ಮತ ಮುಖ್ಯದ ಉಳಿಕೆ ಎಷ್ಟು ಶಾಸ್ತ್ರ ಏನು ಶಾಸ್ತ್ರ ಬರ್ದ ಶ್ರುತಿ ಮುಖ್ಯದ, ಅದು ಕೇಳೋದು ಮುಖ್ಯ, ಅದು ಓದೋದು ಮುಖ್ಯ ಇಲ್ಲ. ಶಾಸ್ತ್ರ ಶ್ರುತಿ ಕೇಳೋದದು, ಓದೋದು ಬಾಲ್ಗಡೆ ಮಾಡೋದಿಲ್ಲ, ಕೇಳಬೇಕು. ನಿಶ್ಚಲ ಮನುಷ್ಯ ಶ್ರವಣವೇ ಅಂಗಿ, ಮನ ನಿಧಿಧ್ಯಾಸನಗಳು ಅಂಗಗಳು. ಶಾಸ್ತ್ರ ಹೇಳ್ತಾರೆ, ನಿಮಗೆ ಮೋಕ್ಷಕ್ಕೆ ಶ್ರವಣ ಸಾಕು. ಸಂಶಯ ಬಂದರೆ ಮನನ ಮಾಡಿರಿ, ವಿಪರೀತ ಭಾವನೆ ಬಂದರೆ ನಿಧಿಧ್ಯಾಸನ ಮಾಡಿರಿ. ಅದಕ್ಕಿಂತ ಹೆಚ್ಚಿಗೆ ಬಂತಂದ್ರೆ ಮನೆಗೆ ಹೋಗ್ರಿ, ಏನು ಕೆಲಸ ಆಗೋದಿಲ್ಲ. ಏನು ಕೆಲಸ ಡಾಕ್ಟ್ರ್ ಹೇಳ್ತಾರೆ ಎಲ್ಲ ಮುಗಿದವ. ಅವ್ರು ಹೇಳ್ತಾರೆ ಏನು ಪಥ್ಯ ಮಾಡಬೇಡಿ, ಅವ ಏನು ಬಿಡ್ತಾನೆ ಅದು ಕೊಡ್ರಿ, ಏನು ಅಂತ ಅಂತಾನೆ ಉಣಿಸ್ರಿ. ಯಾಕೆ ಗೊತ್ತದ ಹೋಗೋದು. ಹಾಗೆ ಶಾಸ್ತ್ರ ಇಷ್ಟು ಮಹಾತ್ಮರು ಇಷ್ಟು ಅನುಭವದ ಬರದಾರ್ರಿ, ಭಾಳ ಅನುಭವ ಅವರು ಅವರೇ. ಮತ್ತು ಅವರೆಲ್ಲ ವ್ಯವಹಾರ ಮಾಡಿದವ್ರು ಇದ್ದು ನೋಡ್ರಿ, ವ್ಯಾಸ ಪಾಸ ಹ್ಯಾಂಡ್ರು ಮಕ್ಕಳು ಎಲ್ಲರೂ ಅವರೇ ಇದ್ದರು. ಈ ಶಂಕರಾಚಾರ್ಯ ಹಿಡ್ಕೊಂಡು ಹೀಗೆಲ್ಲ ಗಡಬಡ ಮಾಡ್ಯಾರ. ಆಕಿಂತ ಮೊದಲ ಗಂಡ ಹೇಳಿದ ಮಸ್ತ್ ಎಲ್ಲ ಅನುಭವ ಇರ್ತಿತ್ತು ಅವ್ರಿಗೆ. ಈ ಸಾಧುಗಳಿಗೆ ಯಾವ ಥರ ಅನುಭವ, ಎಲ್ಲ ಅನುಭವ, ಅಷ್ಟು ಅನುಭವ ಬರ್ದಾರೆ ನೋಡ್ರಿ ಅವ್ರು. ಎರಡು ಚಂದ ಬರ್ದಾರ. ಅಥವಾ ವದಂತು ಶಾಸ್ತ್ರಾಣಿ ಹೇಳ್ತಾರೆ, ಹೇಳಿ ವದಂತು. ಮೊಬೈಲ ಟೇಪ್ ರೆಕಾರ್ಡ ವದಂತು ಹೇಳಿ, ಟೇಪ್ ರೆಕಾರ್ಡ್ದಂಗೆ ಹೇಳ್ತಾವ. ವದಂತು ಶಾಸ್ತ್ರಾಣಿ ಯಜಂತು ದೈವಾನ್. ಯಜ್ಞ ಮಾಡಲಿ ಯಾ ಕೃಷ್ಣಾರ್ಪಣ, ಇಂದ್ರಾರ್ಪಣ, ನ ಮಮ ಇದಂ ನ ಮಮ ಮಾಡಲಿ. ಅವ್ರು ಯಾರು ಬೇಡ ಅಂತಾರೆ, ಮಾಡಲಿ ಬೇಡ ಅಂತಾರೆ. ಅವ್ರು ಸಿಗಂಗಿಲ್ಲ ಅನ್ನೋಕತ್ತಿಲ್ಲ ನಾವು, ಜ್ಞಾನ ಆಗಿಲ್ಲ ಅಂತೇಳಿ. ಅವ್ರು ಏನು ಸಿಗ್ತದೆ ಮಾಡಿದವನಿಗೆ ಸಿಗ್ತದೆ. ಮಣಿ ಅಂತ ಕಡವ ಏನು ಮಾಡ್ತಾನೋ ಏನು ಮಾಡ್ತಾನೋ ಸಿಗ್ತದೆ ಅವನಿಗೆ. ಸಿಗಂಗಿಲ್ಲ ಅಂತಲ್ಲ, ಮುಕ್ತಿ ಬಗ್ಗೆ ನಾವು ಹೇಳ್ತೇವೆ ಅಷ್ಟೇ. ಸಿಗಂಗಿಲ್ಲ ಅಂದರೆ ವೇದೇನು ಹುಚ್ಚಲ್ಲ ಬರೆದಿಲ್ಲ ಅವರು, ಪರಮಾತ್ಮ ಬರ್ದಾನ, ಅನಂತ ಮಂದಿ ಬೈಕಿಗೆ ಬರ್ದಾನ. ಗಿರಾಕಿ ಹೆಂಗಿರ್ತಾವೆ ಅನ್ನೋದು ಅಂಗಡಿಗೆ ಏನು ಗೊತ್ತ್ರಿ, ಎಲ್ಲ ಇಡ್ತಾರೆ. ಸಣ್ಣವ್ರು ಚಡ್ಡಿನೂ ಇಡ್ತಾರೆ, ಹೆಣ್ಮಕ್ಳು ಸೀರೆನೂ ಇಡ್ತಾರೆ, ಅವ್ನು ಧೋತ್ರನೂ ಇಡ್ತಾರೆ, ಎಲ್ಲ ಪ್ಯಾಂಟ್ನೂ ಇಡ್ತಾರೆ. ಬೇಕಾದರೂ ಖರೀದಿ ಮಾಡ್ತಾರೆ. ಮಾಡಿ ನಮ್ಮದು ಹೋಲ್ಸೇಲ್ ಇಲ್ಲ, ಕಿರಾಣಿ ಅಂಗಡಿ ಅದ ನಮ್ಮದು. ಹೋಲ್ಸೇಲ್ ಬೇರೆ ಇರ್ತದೆ ನಮಗೆ. ಬರೋ ಎಲ್ಲ ಸಾಮಾನು ಸಿಗ್ತವೆ, ಎಲ್ಲರಿಗೂ ಸಿಗ್ತಾವೆ. ಸಣ್ಣವ್ರು ಹಿಡ್ಕೊಂಡು ಮೂರ್ಖನ ಹಿಡ್ಕೊಂಡು ಜ್ಞಾನಿ ತಗ. ಅದಕ್ಕೆ ಅಂತಾರೋ ವದಂತು ಶಾಸ್ತ್ರ ಹೇಳಿ. ಶಾಸ್ತ್ರ ಹೇಳಿದ ಮಾತ್ರಕ್ಕೇ ಗೊತ್ತಾಗಿಲ್ಲ. ಬಹಳ ಮಂದಿಗೆ ನಾಮ ಗೊತ್ತದ, ರೂಪ ಗೊತ್ತಿರಂಗಿಲ್ಲ ರೀ. ಕಾಶ್ಯಾಗ ಘಟ ಅಂತ ಘಟ ಗೊತ್ತಿರ್ಬೇಕಲ್ರಿ. ಘಟ ಅಂದ್ರೆ ತಾಮ್ರ ಕೊಡ ಅಲ್ಲ, ಮಣ್ಣಿನ ಕೊಡ ಅದು ಗೊತ್ತಿಲ್ಲ. ಘಟ ಅಂದ್ರೆ ಕೊಡ ಗೊತ್ತಿರಂಗಿಲ್ಲ ರೀ, ಅದು ಘಟ.
ಎಷ್ಟೋ ಸಾಮಗ್ರಿ ಹೆಸರು ಶಾಸ್ತ್ರ ಓದಿರ್ತಾವೆ, ನಮಗೆ ಗೊತ್ತಿರೋಂಗಿಲ್ಲ. ಅದಕ್ಕೆ ಹೇಳ್ತಾವೆ, ಹೇಳಿ ವದಂತು ಶಾಸ್ತ್ರ ಬೇಡಂದಿಲ್ಲ. ಬೋಲೋ ವದಂತು ಅಂದ್ರೆ ಹೇಳು. ವದ ಅಂದರೆ ಹೇಳತ್ತೆ ಅರ್ಥದಲ್ರಿ. ಭಾಳ ವದಂತು ಶಾಸ್ತ್ರ ಹೇಳೋರು ಹೇಳಿ. ಮುಕ್ತಿ ಬಗ್ಗೆ ಕೇಳಬೇಡ, ಹೇಳೋರು ಹೇಳಿ. ನಾವು ಬೇಡಂದಿಲ್ಲ. ವದಂತು ಶಾಸ್ತ್ರ ಯಜಂತು ದೇವ. ಪರಮಾತ್ಮ ಬಗ್ಗೆ ಯಜ್ಞ ಮಾಡಲಿ. ಇದಂ ನಮ್ಮವ ಯಜ್ಞ ಮಾಡಲಿ. ಬೇಡ ಅನ್ನಂಗಿಲ್ಲ ನಾವು. ದೇವ್ರ ಸುದ್ದಿ ಕೇಳಬೇಡಿ. ಆತ್ಮಜ್ಞಾನ ಮಾಡ್ತಾರೆ, ಮಾಡಲಿ. ಮಾಡೋರಿಗೆ ಬೇಡನೋ. ನೀ ಯಾರು? ನೀ ಯಾರು? ಓದ್ತಾರೆ ಓದಲಿ, ಮಾಡ್ತಾರೆ ಮಾಡಲಿ. ಇವು ಎಲ್ಲ ಮಾಡೋದಕ್ಕೇ ಜಗತ್ತು ಅಂದಾರ. ಸಾರಂತ ಅದಕ್ಕೆ ಅಂತಾರೆ, ಒಂದಿಟ್ಟು ಬೆಲ್ಲ, ಒಂದಿಟ್ಟು ಖಾರ, ಒಂದಿಟ್ಟು ಉಪ್ಪ, ಒಂದಿಟ್ಟು ಹುಳಿ, ಹೌದಲ್ಲ? ಅವೆಲ್ಲ ಅದಕ್ಕೆ ಸಾರ ಅಂತೇವೆ. ಜಗತ್ತಂದರೆ ಇದೆ. ಯಾರು ಶಾಸ್ತ್ರ ಹೇಳ್ತಾನೆ ಹೇಳ್ರಿ, ಯಾರು ಧ್ಯಾನ ಮಾಡ್ತಾನೆ ಮಾಡು, ಯಾವ ಯೋಗ ಮಾಡ್ತಾನೆ ಮಾಡು, ಯಾರು ಬೇಡ ಅಂತ. ಮುಕ್ತಿ ಕೇಳಬೇಡ. ನಾವು ಮಾಡೋಕ್ಕೆ ಬೇಡ ನನಗೆಲ್ಲ. ನಿನಗೆ ಮುಕ್ತಿ ಸಿಗ್ತಾ ಇಲ್ಲರಿ ಅಂದ್ರೆ ನಾವು ಉತ್ತರ ಹೇಳ್ಬೇಕಾಯ್ತು. ನಾವು ಯಾರಿಗೆ ಮಾಡಬೇಡ ಅನ್ನಂಗಿಲ್ಲ. ಹಾಗಂತ ಅವರು ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ. ಇಷ್ಟ ಅನಿಷ್ಟ ಕರ್ಮ ಓದು 6 ಚರಣಕ್ಕೂ ನಿಜಗೊಂಡು ಬರ್ತಾರಲ್ಲ. ಕರ್ಮ ಓದು 6 ನಿತ್ಯ, ನೈಮಿತ್ತಿಕ, ಕಾಮ್ಯ, ನಿಷಿದ್ಧ. ಇವೆಲ್ಲ ಕರ್ಮ ಮಾಡ್ರಿ, ಯಾರು ಬೇಡ ಅಂತಾರೆ. ಮಾಡೋಕ್ಕೆ ಬೇಡ ಅಂದಿಲ್ಲ. ಮೋಕ್ಷ ಸಲುವಾಗಿ ಮಾಡ್ತೇವಂದ್ರೆ ನಮ್ದು ಅದು ಸಮಸ್ಯೆ. ಕರ್ಮ ಮಾಡೋಕ್ಕೆ ಬೇಡಕ್ಕ ನೀವು ಮಾಡೋದು ಬೇಡ. ನಾವ್ಯಾರು ನಾವು ಅನ್ನೋಕ್ಕೆ ಮಾಡ್ತಾರೆ. ಏನು ನೀವು ಮಾಡೋಕ್ಕೆ ಯಾರು ಬೇಡ. ನಮ್ಮ ಹಂತಕ್ಕೆ ಬಂದ್ರಿ ಅಂದ್ರೆ ದವಾ ಬೇಕಂದ್ರೆ ನಾವು ಹಂತೀವಿ, ಪಥ್ಯ ಮಾಡಪ್ಪ ಅಂತ ಹೇಳ್ತೀವಿ. ಅದಲ್ಲ ಪಥ್ಯ ಮಾಡೋದು. ಮತ್ತು ಡಾಕ್ಟ್ರ್ ಹಂತಕ್ಕೆ ಬಂದ್ರೆ ಏನು ಕೂಡ ನಮಗೆ ಅವ್ರ ಚಿಂತೆ ನಮಗೆ ಯಾಕ್ರಿ. ಅವ್ರು ಹೆಚ್ಚಿಗೆ ರೋಗ ಆದರೆ ನಮಗೆ ಫಾಯ್ದೆ ಅಲ್ಲ. ಅಜ್ಞಾನ ಇದ್ದರೆ ಮತ್ತು ಸ್ವಾಮಿಗಳ ಕೆಲಸ. ಇಲ್ಲಾಂದ್ರೆ ಯಾರು ಕೇಳ್ತಾರೆ ಶಾಸ್ತ್ರ? ಅದಿದ್ದರೆ ಅದಕ್ಕೆ ಅಂತಾರೆ ಅವರು ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ. ಯಾರು ಕೊಟ್ಟು ತಾಳ ಕೊಟ್ಟು ತಾಳ ದಂಬಡಿ ಅದಕ್ಕೆ ಮಾಡ್ಯಾರ. ಮತ್ತು ಅವು ಈ ಕೆಲಸ ಇದೆ ಕೊಂಡಿರ್ತಾವೆ. ಯಜಂತು ದೇವ ಭಜಂತು ದೇವ. ಅಂದ್ರೇನು? ಉಪಾಸನೆಯನ್ನು ಮಾಡು, ಕರ್ಮವನ್ನು ಮಾಡು, ಪೂಜಾನು ಮಾಡು. ಬೇಡತ ನಮಗಿಲ್ಲ. ಅಧಿಕಾರಿಯಲ್ಲಿ ಯಾರಿಗೆ ಬೇಡತ ಏನದ? ಅದ ಬೇಡ. ಅವ್ರಿಗೆ ಹೇಳ್ತಾರೆ, ನಾವು ಡೆಲ್ಲಿಗೆ ಹೋಗ್ಬೇಕಾಗ ನೋಡ್ಕೊತ ಹೋಗು, ಜಲ್ದಿ ಹೋಗ್ಬೇಕಂದು ಪ್ಲೇನ್ ಹಿಡಿ. ಯಾರು ಬೇಡ ಅಂತಾರೆ? ನೀವು ಹಲವು ಮಾರ್ಗ ಹೇಳ್ಯಾರ ಖರೆ, ಪರಂತು ಮುಕ್ತಿ ಬೇಕು ಅಂದು. ಮುಕ್ತಿ ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮಕವಾದ ಮುಕ್ತಿ ಬೇಕು ಅಂದು ಅಂದ್ರೆ ನೀವು ಹೇಳ್ಬೇಕು. ಹೌದಲ್ಲ? ನೀನು ಡಾಕ್ಟರ್ ಆಗ್ಬೇಕಂದು ಹೇಳ್ಬೇಕು. ನೀನು PCB ತಗೋ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಗೋ. ಹಂಗೆ ನನಗೆ ಮೋಕ್ಷ ಬೇಕು ಅಂದು ಅಂದ್ರೆ ಹೇಳ್ತಾರೆ ಅವರು. ನೀನು ಒಂದು ವೇಳೆ ಮುಕ್ತಿ ಬೇಕಾಗಿತ್ತು ಅಂದ್ರೆ ಆತ್ಮಬೋಧೇನ ವಿನಾ ಆತ್ಮ ಐಕ್ಯಬೋಧದ ಹೊರತು ಆತ್ಮ ಐಕ್ಯ. ಆತ್ಮ ಒಂದೇ ಶಬ್ದ ಇಟ್ಟರೆ ಐಕ್ಯ ಯಾರ ಜೊತೆಗೆ ರೀ? ಎರಡು ಇರ್ಬೇಕಲ್ರಿ. ಆತ್ಮಿಕ ಅಂದ್ರೇನು? ಜೀವಾತ್ಮ ಪ್ರತ್ಯೇಗಾತ್ಮನ ಜೊತೆಗೆ ಒಂದಾಗಬೇಕು. ನಾ ಇಂದ್ರಿಯದೊಳಗೆ ತಿರುಗಾಡವಂತ ತಿಳ್ಕೋಬಾರ್ದು. ಅಥವಾ ಆತ್ಮ ಪರಮಾತ್ಮ ಯಾವುದು ಮಾಡಿ ಆತ್ಮನನ್ನು ಪರಮಾತ್ಮನ ಜೊತೆಗೆ, ಜೀವಾತ್ಮನನ್ನು ಪ್ರತ್ಯೇಗಾತ್ಮನ ಜೊತೆಗೆ ಎಲ್ಲಿವರೆಗೆ ಏಕತ್ವದ ಜ್ಞಾನವು, ಬೋಧವು, ಅನುಭವವು ಆಗದೆ ಹೋದರೆ, ಇದು ಇಲ್ಲದೇನೆ
ಇದು ಇಲ್ಲದೇನೆ ನೀ ಯಾವುದರೇ ಪಲ್ಯ ಮಾಡು, ಅಡುಗೆ ಮಾಡು, ಉಪ್ಪು ಇಲ್ಲದೇನೆ ನೀ ಏನು ಮಾಡಿದರೂ ವ್ಯರ್ಥ. ಹೌದಲ್ಲ? ಯಾವುದೇ ಅಡುಗೆ ಮಾಡಿ ಉಪ್ಪು ಹೇಗೆ ಅಡುಗೆ ಜರೂರತ್ ಅದೆಯೋ ಹಾಗೆ ನೀ ಪೂಜೆ ಮಾಡು, ಪಾಠ ಮಾಡು. ಏನು ಮುಕ್ತಿ ಬೇಕು ಅಂದ್ರೆ ಆತ್ಮೈಕ್ಯ ಬೋಧೇನ ವಿನ, ಜೀವಾತ್ಮ ಪರಮಾತ್ಮರ ಬ್ರಹ್ಮಾತ್ಮರ ಐಕ್ಯದ ಬೋಧ ವಿನ, ಅಪರೋಕ್ಷ ಜ್ಞಾನದ ವಿನ ಏನಪ್ಪ ಅಂದ್ರೆ ಮುಕ್ತಿರ್ ನ ಸಿದ್ಧ್ಯತಿ, ಮುಕ್ತಿ ಸಾಧ್ಯ ಆಗುವುದಿಲ್ಲ. ಎಷ್ಟು ದಿನ ರೀ ಅಂದರು? ಏನು ತಿಂಗಳ, 2 ತಿಂಗಳ, 1 ಜನ್ಮ, 2 ಜನ್ಮ ಆಗಂಗಿಲ್ಲ ಅಂದ್ರೆ ಏನು ಬರ್ತದೆ? ಬಿತ್ತ ಕೂಡಲಿಗೆ ಬೆಳೆ ಬರೋಂಗಿಲ್ಲ. 6 ತಿಂಗಳಿಗೆ ಬರ್ತದೆ ಇಲ್ಲ ರೀ, ಏನು ಬರಂಗನೇ ಇಲ್ಲ, ಬರ್ತದೆ. ಕಟ್ಟಕ್ಕೆ ಚಾಲು ಮಾಡೋದು ವರ್ಷಗೇ ಮುಗಿತದಲ್ಲ ಮನೆ. ಓದೋಕ್ಕೆ ಚಾಲು ಮಾಡಿ ಹಿಂದಿಲ್ಲ ನಾಳೆ ಪಾಸ್ ಹಾಕನಲ್ಲ. ಮತ್ತು ಹಂಗೆ ಹೇಳ್ರಿ, ನಾವು ಎಂದು ಹಾಕದ 1 ಜನ್ಮ 2 ಜನ್ಮ. ಬ್ರಹ್ಮ ಆತ್ಮ ಐಕ್ಯ ಇಲ್ಲದೆ ಪೂಜಾ ಪಾಠ ಮಾಡಿದರೆ ಎಂದು ಸಿಗ್ತದೆ? ಎಂದೂ ಸಿಗಂಗಿಲ್ಲ, ಎಂದು ಸಿಗಂಗಿಲ್ಲ. ಅಷ್ಟೇ ಅರ್ಥ. ಏನಪ್ಪ? ಬ್ರಹ್ಮ ಶತಾಂತರೇಪಿ. ಶಾಸ್ತ್ರದಾಗ ಬ್ರಹ್ಮನ ಆಯು ವಿಷ್ಣುನ ಆಯು ಬರದಾರ ಅವರು. ಪ್ರಜಾಪತಿ ಆಯುಷ ಅವನದು 100 ವರ್ಷ ಅಂತಾರೆ. ಅವನಿಗೆ 100 ವರ್ಷ ಅಂದರೆ ನಮ್ಮ 100 ವರ್ಷ ನಾವು ಇರಂಗಿಲ್ಲ. ನಡಬರಕ್ಕೆ ಡುಮ್ ಹಾಕೇವಿ. ಮತ್ತು ಅವನು 100 ವರ್ಷದಾಗ ನಾವು ಇರೋವ್ರಿ ಅಂತ ಆಗೋದೆ ಅಂತ ಅಂದರೆ ಏನು? ಅಸಂಭವ ಅಂತ ಅರ್ಥ. ಅದಕ್ಕೆ ಅಸಂಭವ ಆಗಲಾರ ಕೆಲಸ ಹೇಳೋದು ಏನಾರಿ? ನೀ 20 ಕ್ವಿಂಟಲ್ ಎತ್ತಿ ಅಂದ್ರೆ ನೀವು 50 ರೂಪಾಯಿ ಕೊಡ್ತೇವಂದ್ರೆ ಅಸಂಭವ ಮಾತು ಹೇಳಿದೆ, ಆಗಂಗಿಲ್ಲ. ಇವ ಅದನ್ನೇ ಇರೋದು 50 kg. ನೀವು 50 kg 50 ಕ್ವಿಂಟಲ್ ಆಗಲಾರ ಮಾತ್ರ ಸುಮ್ಮನೆ ಮಾತಾಡ್ತೀರಿ. ಹಂಗಂತಾರೆ ಶಕ್ಯನೇ ಇಲ್ಲ ಅಂತ. ಬ್ರಹ್ಮ ಶತಾಂತರೇಪಿ. ಇಂಥವು 100 ಬ್ರಹ್ಮ ಬಂದರು, ಒಂದು ಬ್ರಹ್ಮಗೂ ಎಷ್ಟೋ 1000 ವರ್ಷದ. ಇಂಥ 100 ಬ್ರಹ್ಮ ಬಂದರು ಆಗಂಗಿಲ್ಲ ಅಂದ್ರೇನು? ಸೀದಾ ಹೇಳಿಲ್ಲ ಅವರು, ಮನಸ್ಸಿಗೆ ಕೆಟ್ಟ ಆಗಬಾರ್ದು ಅಂತ. ಅವ್ರು ಹೇಳೋರು ಶಾಣೆ ಇರ್ತಾರೆ. ಆಗಂಗಿಲ್ಲ ಅಂತ ಅಲ್ಲಿ ತಮ್ಮ ಆಗ್ತದೆ ಆಟ ಆಗ್ಬೇಕು ನೋಡು. ಆಟ ಆಗುತ್ತಕ ನೀನೇ ಜಿಗಿತಿ, ನೀನೇ ಸಾಹಿತ್ಯ ಆಟದ ಪ್ರಶ್ನೆ ಇಲ್ಲ. ನೀವು 100 ವರ್ಷ ನೀನೇ ಇರೋಂಗಿಲ್ಲ, ಅವ್ರು 1000 ವರ್ಷಕ್ಕೆ ನೀ ಇರೋದು ಹೆಂಗೆ, ಓದೋದು ಹೆಂಗೆ, ಆಗೋದು ಹೆಂಗೆ, ಹೋಗೋದು ಹೆಂಗೆ ಅಂದರೆ ಅಸಂಭವ. ಅಟ್ ಹೇಳು ಸೀದಾ ಹೇಳಿದ್ರೆ ಪಾಪ ಮನಸ್ಸಿಗೆ ಕೆಟ್ಟಾಗಿತ್ತು ಅಂತ ಆಗ್ತದೆ. ಈಗ ಆಗ್ತದೆ. ಆ ಬ್ರಹ್ಮಂದು 100 ವರ್ಷ ಆಗ್ಬೇಕು ನೋಡ್ತಾವ. ಆಗ್ತದೆ ಏನಂತಾವ ಅಂತ ಅಷ್ಟೇ. ಇವು ಇರೋದೇ 50 ವರ್ಷ ಆಗೋದೇನೋ ಹೋಗೋದಿಲ್ಲ. ಅದಕ್ಕೆ ಮಹಾತ್ಮರು ವ್ಯಾಜೇನ ಅಂತಾರಲ್ರಿ, ಅಸಂಭವ ಅನ್ನೋದು ಇನ್ನೊಂದು ರೀತಿಯಿಂದ ಹೇಳಕತ್ತಾರು. ಬ್ರಹ್ಮಶತಾಂತರೇಪಿ ನ ಸಿದ್ಧ್ಯತಿ. ಏನು? ಮುಕ್ತಿ ಸಾಧ್ಯ ಆಗೋದು ಇಲ್ಲಪ್ಪ, ಶಕ್ಯ ಇಲ್ಲ ಅಂತ. ಏನು ರೀ ನೀವು ಶಾಸ್ತ್ರದಾಗೆಲ್ಲ ಹೇಳ್ಯಾರ, ಅವು ಸುಳ್ಳೇ ಹೇಳ್ಯಾವ. ದಾನ ಮಾಡಿರಿ ಮುಕ್ತಿ ಹಾಕದ, ಯಜ್ಞ ಮಾಡಿರಿ ಮುಕ್ತಿ ಹಾಕದ ಹೇಳ್ಯಾರಲ್ರಿ, ಅವರೇ ಹೇಳ್ಯಾರಲ್ಲ. ಮತ್ತು ನೀವು ಹಿಂಗೆ ಅಂತೀರಿ ನೋಡಪ್ಪ. ಸಣ್ಣ ಹುಡುಗರಿಗೆ ಇದು ಕಾಲಕ್ಕೆ ಬೇರೆ ಹೇಳ್ತಾರೆ, ದೊಡ್ಡವರು ಹೇಳ್ತಾರಲ್ರಿ, ಮುದುಕರಿಗೆ ಬೇರೆ ಹೇಳ್ತಾರೆ. ಸಣ್ಣ ಹುಡುಗರಿಗೆ ಆ ರೊಟ್ಟಿಗೆ ಅಚ್ಚಿನೇ ಅಂತಾರೆ. ಅಚ್ಚಿ ನೀರಿಗೆ ಮಮ್ಮು ಮತ್ತು ದೊಡ್ಡ ಕೂಡ ಮಮ್ಮು ಅಂದ್ರೆ ಅವ ಈಗ ಮಮ್ಮಿ ಅನ್ನಕತ್ತಾನೆ, ಮಮ್ಮು ಹೋಗ್ಯದ ಒಂದು ಕಲ್ತಾನೀಗ. ಈಗ ಹೆಂಗೆ ನಡೀತದೆ? ನಡೆಯಂಗಿಲ್ಲ. ಆಯಾ ಸಮಯಕ್ಕೆ ಅದು ಹೇಳ್ತಾರೆ, ಆಯಾ ಸಮಯಕ್ಕೆ ಹೇಳ್ತಾರೆ. ಅವ ಅದಕ್ಕೆ ಹೂನು ಅಂತ ಅದಲ್ಲ, ನಿಜಗಳು ಬರ್ದಲ್ಲ. ಕಟ್ಟಿಗೆ ಆನೆಗೆ ಆನೆ ಅಂತ ಹುಡುಗರು ಆಡ್ತಿರ್ತಾವೆ ಚೆಂದಾಗಿ. ಅದೊಂದು ಬಿಟ್ಟು ಕುದುರೆ ಅಂತ ಆಡ್ತಾರೆ ನೋಡ್ರಿ. ಅಜ್ಜನ ಕೋಲಿದು ನಾನು ಕುದುರೆ ಹಾಡಲ್ಲ ಪದ. ಅದು ಬಡಿಗಿಡ್ಕೊಂಡು ಓಡ್ತಾವ, ಕುದುರೆ ಓಡ್ತಾವ ಅಂತಾರೆ. ಅವೇ ಕೇಳ್ಕೊ ಅವೇ ಓಡ್ತಿರ್ತಾರೆ. ಅಜ್ಜನ ಕೋಲಿದು ನಾನು ಕುದುರೆ ಓಡ್ತಿರ್ತಾರೆ. ಕುದುರೆನೇ ಅಂತ ನಾವು ಮುಂದೆ ಸಾಲಿಗೆ ಬಂದಾಗ ಗೊತ್ತವ ತಗೋದಿನ ಕುದುರೆ ಅಂದ್ರೆ ಇಲ್ಲ. ಹಂಗೆ
ಅಜ್ಞಾನ ಕಾಲದಲ್ಲಿ ಇವೆಲ್ಲ ಏನಪ್ಪರ್ತಂತ ನಡೆದವ. ಹೇಳ್ಯಾರವರು, ಯಜ್ಞ ಮಾಡು, ಹೋಮ ಮಾಡು, ಅದೇ ವೇದ ಹೇಳ್ಯಾರ, ಅದೇ ವೇದ ಉಪಾಸನೆ ಹೇಳ್ಯಾರ, ಅದೇ ವೇದ ಈಗ ಜ್ಞಾನ ಹೇಳಕತ್ಯಾರ. ಅದೇ ಹಂಗೆ ಕೇಳ್ತಾ ಅಂದ್ರೆ ವೇದ ಮಾತಾದಪ್ಪ, ಅದು ಶ್ರುತಿ ಮಾತಾದ. ತಾಯಿ ನಿನಗೆ ಸಣ್ಣವಿದ್ದಕ್ಕೆ ರಾಚಿ ಅಂದು, ದೊಡ್ಡಕ್ಕೆ ರೊಟ್ಟಿ ಅಂದು, ಭಾಳ ಕಲ್ತು ಬಂದು ಬ್ರೆಡ್, ಡೂ ಯು ವಾಂಟ್ ಟು ಬ್ರೆಡ್, ಎಲ್ಲ ಒಂದೇ ಅದಾವೆ. ಅಚ್ಚಿ ಅಂದರೂ ಒಂದೇ, ರೊಟ್ಟಿ ಅಂದರೂ ಒಂದೇ, ಬ್ರೆಡ್ ಅಂದರೂ ಒಂದೇ. ಮತ್ತು ನಿನ್ನ ತಿಳುವಳಿಕೆ ತಕ್ಕಂಗೆ ಭಾಷೆ ಬದಲಾಗ್ತಾವೆ. ಮಾಸ್ತರ್ ಒಬ್ಬನೇ ಅದಾನ ಹಳ್ಳ್ಯಾಗ, ನೋಡ್ರಿ 3 ಕ್ಲಾಸ್ ಒಬ್ಬನೇ ತಗೋತಾನ. ಈ ಬರ್ಸೋದು ಅವನೇ, ಬೆನ್ನೆತ್ತಿ ಮಾಸ್ತರ್. ಹುಡುಗ ನಮ್ಮ ಮಾಸ್ತರ್, 3ನೇದಕ್ಕೆ ಹೋದ್ರೆ ನಮ್ಮ ಮಾಸ್ತರ್, 5ನೇದಕ್ಕೆ ನಮ್ಮ ಮಾಸ್ತರ್. ಎಷ್ಟು ಮಂದಿ ಮಾಸ್ತರ್? ಹಾಗೆ ಶಾಸ್ತ್ರಗಳು ಕೂಡ ಯೋಗ್ಯತೆಗೆ ಅನುಸಾರವಾಗಿ ಹೇಳ್ತಾವೆ ಅಷ್ಟೇ. ಅದು ಎಲ್ಲ ಶಾಸ್ತ್ರ ಪರಮಾತ್ಮನ ಹೇಳ್ಯಾನಲ್ಲ, ಅದಕ್ಕಂತಾರೆ ಅವರು ಹಿಂಗೆ ಹೇಳ್ಯಾರಲ್ರಿ. ಅವಾಗ ಅಮೃತಸ್ಯ ನ ಆಶಾ ಅಸ್ತಿ ವಿತ್ತೇನ ಇತ್ಯೇವಂ ಶ್ರುತಿ. ದಾನೇನ ಧ್ಯಾನೇನ ಹೇಳಿದಲ್ರಿ, ವಿನ ಧ್ಯಾನದಿಂದ ಜ್ಞಾನದ ಹೊರತಾಗಿ ಮೋಕ್ಷ ಇಲ್ಲ. ಯಾವ ನಿರ್ಧನ ಅದಾನೆ ಅವನಿಗೆ ಮೋಕ್ಷ ಇಲ್ಲ. ಧನ ಇದ್ದ ದಾನ ಮಾಡಲಿ ಅಂದ್ರೆ ಮೋಕ್ಷ ಇಲ್ಲ. ಅಮೃತತ್ವಶ್ಯ ಮುಕ್ತಿಯ ನಾಶ ನ ಆಶಾ ಅಸ್ತಿ. ಮೋಕ್ಷದ ಆಶೆ ಬಿಟ್ಟು ಬಿಡಬೇಕು. ಯಾರ ಹಂತಕ್ಕೆ ದುಡ್ಡಿಲ್ಲ, ವಿತ್ತೇ ನಿತ್ಯೇವ ಹಿ ಶ್ರುತಿ. ದುಡ್ಡಿನ ಹೊರತು ಮನುಷ್ಯ ಮೋಕ್ಷದ ಆಶೆ ಮಾಡಬಾರದು. ಅಂದರೆ ದಾನ ಮಾಡಬೇಕು. ದಾನ ಧರ್ಮ ಮಾಡಿದ್ರೆ ಪುಣ್ಯ ಉತ್ಪತ್ತಿ ಆಗ್ತದೆ, ಪುಣ್ಯದೊಳಗೆ ವಿಚಾರ ಬರ್ತದೆ. ಇದೆಲ್ಲ ಕೂಡ ಹೇಳ್ಯಾರವರು. ಬ್ರವೀಮೀತಿ, ಹೀಗೆ ಏನಪ್ಪ ಅಂದ್ರೆ ಬ್ರವೀತಿ ಕರ್ಮಣೋ ಮುಕ್ತೇರ್ ಅಹೇತತ್ವ ಸ್ಫುಟಂ ಯತಃ. ತಮನಿ ದಾನ ಅಂದರೆ ಅರೆ ಶಾಸ್ತ್ರ ಹೇಳ್ತದೋ ಬೇಡ ಅಂತ. ಅಮೃತತ್ವ ವಿತ್ತೇನ ನಾಸ್ತಿ. ಅಮೃತತ್ವ ದುಡ್ಡಿನ ಸಿಗಂಗಿಲ್ಲ. ಅದೇ ಶಾಸ್ತ್ರ ಮೊದಲು ಹೇಳ್ಯಾರ ಅವರಿಗೆ. ದಾನೇನ ಧ್ಯಾನೇನ ವಿನಃ. ದಾನ ಮಾಡು, ದಾನ ಮಾಡು. ದಾನ ಮಾಡೋಕ್ಕೆ ಇದೇ ಸಮಯ, ಇದೇ ತಿಂಗಳ, ಈ ಟೈಮ್ ಹಂಗೆಲ್ಲ ಹೇಳ್ಯಾರ ನೋಡ್ರಿ. ಎಷ್ಟು ಎಲ್ಲಿದೆ ದೇಶ, ಯಾವ ದೇಶದ ದಾನ ಮಾಡಬೇಕು, ಯಾವ ಟೈಮ್ಗೆ ಧ್ಯಾನ ಮಾಡಬೇಕು, ಯಾರಿಗೆ ಮಾಡಬೇಕು, ಹ್ಯಾಂಗೆ. ಮತ್ತು ಅವ್ರು ಹೇಳ್ಯಾರಲ್ರಿ, ಕಲ್ಯಾಣಕ್ಕೆ ಹೇಳ್ಯಾರ, ವೇದ ಕಲ್ಯಾಣಕ್ಕೆ ಹೇಳ್ಯದೇನು? ಹೌದಪ್ಪ. ಕೊಡುವನು ಶಾಸ್ತ್ರ ಹೇಳಿದ್ದೀನಿ, ಕೊಡಬಾರ್ದನು ಶಾಸ್ತ್ರ. ದುಡ್ಡಿನಿಂದ ಮೋಕ್ಷ ಹಾಕೋದಂತ ಹೇಳೋ ಶಾಸ್ತ್ರ ಹೇಳಿದೆ. ಯಾಕೆ? ಮೋಕ್ಷ ಅಂದ್ರೆ ಅದರ ಮ್ಯಾಲಿನ ಪ್ರೀತಿ ಆಶಾ ಹೋಗೋದಕ್ಕೆ ಹೇಳ್ಯಾರ ಅವರು. ಜೀವ ಪರಮಾತ್ಮನ ಮೋಕ್ಷ ಅಲ್ಲದು. ಅದಕ್ಕೆ ಶ್ರುತಿ ಹೇಳ್ತದೆ, ಅಮೃತಸ್ಯ ಆಶಾ ನಾಸ್ತಿ ವಿತ್ತೇನ ಇತ್ವಂ ಹಿ ಶ್ರುತಿ. ಶ್ರುತಿ ಹೇಳ್ತದೆ ಏನಪ್ಪ ಅಂದ್ರೆ ಅಮೃತತ್ವದ ಏನಪ್ಪ ಸಿಗಬೇಕು ಅಂದ್ರೆ ವಿತ್ತದಿಂದ ದುಡ್ಡಿನಿಂದ ಅದನ್ನು ಬಯಸುವುದರಿಂದ ಆಗುವುದಿಲ್ಲ, ದುಡ್ಡು ಗಳಿಸುವುದರಿಂದ ಅಂತ ಹೇಳಿದ್ರು ಬೃಹದಾರಣ್ಯ ಶ್ರುತಿ. ಅಮೃತತ್ವಶ್ಚತು ನಾಶ ಆಶಾ ಅಸ್ತಿ ವಿತ್ತೇನ ಇತಿ. ನ ಆಶಾ ಅಸ್ತಿ ವಿತ್ತೇನ ಇತಿ. ದುಡ್ಡು ಇದ್ರೆ ನಾ ಎಲ್ಲ ಮಾಡ್ತೀನಿ ಅಂತ ಮನುಷ್ಯನಿಗೆ ಅದ. ಏನು ಬೇಕಾದ್ದು ಮಾಡ್ತೀನಿ ಅಂತ. ಹಾಂ, ಬೇಕಾದ್ದು ಮಾಡಬಹುದು. ದುಡ್ಡಿದ್ದ ಬೇಕಾದಂಗೆ ಆಡಬಹುದು, ದುಡ್ಡಿದ್ದ ಬೇಕಾದಂಗೆ ನಡೀಬಹುದು, ಆಡಬಹುದು, ಮಾಡಬಹುದು, ನಡಿಬಹುದು. ಅದು ಮುಕ್ತಿ ಸಿಗಂಗಿಲ್ಲ ನೋಡ್ರಿ. ಶಾಸ್ತ್ರ ಹೇಳ್ತದೆ ಅಮೃತಸ್ವ ನಾಸ್ತಿ ವಿತ್ತೇನ. ದುಡ್ಡದಿಂದ ಏನಪ್ಪ ಅಂದ್ರೆ ಅಮೃತತ್ವ ಸಿಗುವುದಿಲ್ಲ ಅಂತ ಸ್ಪಷ್ಟ ಹೇಳ್ತದೆ. ಅವರೇ ಹೇಳಿದ್ರು, ತ್ಯಾಗೇನ ಧನೇನ ಏಕೇನ ಅಮೃತತ್ವ ಮಾನಸು. ಬರೇ ತ್ಯಾಗೇನ ಧನೇನ ಇಲ್ಲ. ಬಿಡೋದ್ರಿಂದ ಮೋಕ್ಷ ಹಾಕದ ಇಲ್ಲ, ಕೊಡೋದ್ರಿಂದ ಮೋಕ್ಷ ಹಾಕದ ಇಲ್ಲ. ಅವ್ರ ಶಾಸ್ತ್ರ ಬಿಡೋದು ಕೊಡೋದು ಏನದ ಅವು ಯಾವ ಇಲ್ಲ. ನಿನ್ನಲ್ಲಿಯ ಆಶೆ ಆಮಿಷೆ ಇವು ಬಿಡು ಅಂದರೆ ದುಡ್ಡು ಕೊಡೋದು ಬಿಡು ಅದೇ ಸಂಬಂಧ. ಹೊರಗಿನ ವಸ್ತು ಬಿಟ್ಟುದೇ ಅದಾವು. ಅದಕ್ಕಂತಾರೆ ಅವರು ಬ್ರವೀಮಿ ಕರ್ಮಣೋ ಮುಕ್ತೇರ್ ಅಹೇತುತ್ವಂ. ಬ್ರವೀತಿ ಹೇಳ್ತದೆ
ದುಡ್ಡಿನಿಂದ ಅಮೃತತ್ವದ ಆಶಾ ಮಾಡಬೇಡ. ದುಡ್ಡಿನಿಂದ ಅಮೃತತ್ವಸ್ಯ ನ ಆಶಾ ಅಸ್ತಿ. ಅಮೃತದಿಂದ ಸಿಗುವುದಿಲ್ಲ. ವಿತ್ತೇನ ಇತ್ಯೇವಂ ಶ್ರುತಿ. ನ ವಿತ್ತೇನ ನ ಧನೇನ ನ ತ್ಯಾಗೇನ ಹೇಳೋ ಶಾಸ್ತ್ರ ಹಿಂಗೆ. ಅದಕ್ಕೆ ನೀ ಹೇಳೋ ಸುಳ್ಳು. ಇನ್ನು ಕರ್ಮದಿಂದ ಕರ್ಮಣೋ ಮುಕ್ತಿರ್ ಅಹೇತುತ್ವಂ ಬ್ರವೀತಿ. ಕರ್ಮದಿಂದ ಮುಕ್ತಿಗೆ ಕರ್ಮವು ಅಕಾರಣವು. ಏನಪ್ಪ ಅಂದರೆ ಅಹೇತುತ್ವಂ, ಕಾರಣ ಅಲ್ಲ. ಏನಪ್ಪ ಅಂದ್ರೆ ಯಜ್ಞ ಯಾಗಾದಿಗಳು ಮುಕ್ತಿಗೆ ಕಾರಣ ಅಲ್ಲ, ದಾನ ಧರ್ಮಾದಿಗಳು ಮುಕ್ತಿಗೆ ಕಾರಣ ಇಲ್ಲ ಅಂತ ಸ್ಫುಟಂ ಬ್ರವೀತಿ. ಸ್ಪಷ್ಟ ಹೇಳಕತ್ತೇವೆ. ಅತಃ ಆದ್ದರಿಂದ ಏನಪ್ಪ ಅಂದ್ರೆ ನಾ ಧನೇನ ತ್ಯಾಗೇನ ಏಕದ ಅಮೃತತ್ವ ಮನುಷ್ಯ. ಬರೇ ತ್ಯಾಗ ಬರೇ ಧನದಿಂದ ಅಮೃತತ್ವವು ಸಿಗುವುದಿಲ್ಲ ಅಂತ ವೇದಗಳು ನಮಗೇನಪ್ಪ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡುತ್ತವೆ. ಅದಕ್ಕೆ ಏನಪ್ಪ ಅಂತಂದ್ರೆ ಶಾಸ್ತ್ರ ಹೇಳಿ ಬರೆದಾರ ನೋಡ್ರಿ. ಪರೀಕ್ಷಕ್ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಯಾನ್ ನಾಸ್ತಿ ಅಕೃತಃ ಕೃತೇನ. ಕೃತೇನ ಕರ್ಮದಿಂದ ಅಕೃತ ರೂಪವಾದ ಮೋಕ್ಷವು. ಮೋಕ್ಷ ನಿರ್ಮಾಣ ಮಾಡುವ ವಸ್ತು ಅಲ್ಲ, ಕರ್ಮದಿಂದ ವಸ್ತು ನಿರ್ಮಾಣ ಆಗ್ತದೆ. ಕರ್ಮ ಮಾಡಿದ್ರೆ ಮನೆ ಕಟ್ಟಕ್ಕೆ ಬರ್ತದೆ, ಕರ್ಮ ಮಾಡಿದ್ರೆ ಎತ್ತೇನಾದರೂ ಮಾಡೋಕ್ಕೆ ಬರ್ತದೆ, ಪರಲೋಕಕ್ಕೆ ಹೋಗ್ಬೋದು. ಇದೆಲ್ಲ ಅಕೃತದದು, ಮಾಡದೇ ಇರೋದನ್ನು ಲಭ್ಯತೆ. ಏನೂ ಮಾಡೋಂಗಿಲ್ಲ ಇಲ್ಲಿ. ಅಕೃತೇನ ಕೃತಃ ನ ಲಭ್ಯತೆ, ಕೃತೇನ ಅಕೃತಃ ನ ಲಭ್ಯತೆ. ಕೃತದಿಂದ ಕರ್ಮದಿಂದ ಅಕೃತವಾದ ಮೋಕ್ಷವು ಏನಪ್ಪ ಅಂತಂದ್ರೆ ಅದು ದೊರೆಯುವುದಿಲ್ಲ ಅಂತ ಮುಂಡಕ ಶ್ರುತಿನ ಕೂಡ ಹೇಳ್ತದೆ. ತತ್ತದೇ ಕರ್ಮಚ್ಯುತೋ ಲೋಕ ಕ್ಷೀಯತ ಏವಮೇವ ಅಮೂತ್ರ ಪುಣ್ಯಚ್ಯುತೋ ಲೋಕ ಕ್ಷೀಯತೆ. ಯಜಂತು ಕರ್ಮಾನ್ ಮಾಡಿ ಏನು ಆ ಲೋಕಕ್ಕೆ ಹೋಗ್ತಿ. ಆ ಲೋಕಗಳು ಪುನರಾವರ್ತಿನವ್ರು ಜೀವನ ಅದಾವೆ, ಅವು ಮುಕ್ತಿ ಕೊಡೋಂಗಿಲ್ಲ, ಜನ್ಮ ಮರಣ ತಪ್ಸಂಗಿಲ್ಲ. ಅದಕ್ಕೆ ಅವನು ಕೂಡ ಏನಪ್ಪ ಅಂತಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುಣ್ಯದಿಂದ ಕರ್ಮದಿಂದ ಯಜ್ಞದಿಂದ ಪ್ರಾಪ್ತವಾದ ಲೋಕಗಳು ಕೂಡ ಅಲ್ಲಿಂದಲೂ ಕೂಡ ಮುಕ್ತಿ ಸಿಗಂಗಿಲ್ಲ, ಜನ್ಮ ಮರಣ ಹೋಗಂಗಿಲ್ಲ, ಪುನರಾವರ್ತಿ ನೋರ್ಜುನ ಅಂತ ಕಾದ. ಅದಕ್ಕೆ ಏನು ಮಾಡಪ್ಪ ಅಂತ ಕೇಳಿದ್ರೆ ಮುಕ್ತಿಗೆ ಜ್ಞಾನೇನ ಏವತ್ತು ಕೈವಲ್ಯಂ. ಕೇವಲ ಜ್ಞಾನ ಒಂದರಿಂದಲೇ ಮೋಕ್ಷದಲ್ಲ, ಕೇವಲ ದೇವರ ಭಜನೆ ಮಾಡುವುದರಿಂದ ಪುಣ್ಯ ಕರ್ಮಗಳನ್ನು ಮಾಡುವುದರಿಂದ ಏನಪ್ಪ ಅಂದ್ರೆ ಮೋಕ್ಷ ಅವನಿಗೆ ಸಿಗೋದಿಲ್ಲ. ನಮಗರೆ ಮುಕ್ತಿ ಬೇಕಾಗ್ಯದ. ಮುಕ್ತಿ ನಮ್ಗೆ ಗೊತ್ತಿಲ್ಲ. ಮುಕ್ತಿ ಸಲುವಾಗಿಯೇ ಧರ್ಮ ಮಾಡಿದ್ದೀವಿ, ಮುಕ್ತಿ ಸಲುವಾಗಿ ಕರ್ಮ ಮಾಡಿದ್ದೀವಿ, ಮುಕ್ತಿ ಸಲುವಾಗಿ ನೀವೆಲ್ಲ ಮಾಡಕತ್ತೀವಿ, ಶಾಸ್ತ್ರ ಓದಕತ್ತೀವಿ. ಮತ್ತು ನೀವು ಯಾವುದರಿಂದ ವದಂತು ಶಾಸ್ತ್ರವಾಣಿ ಭಜಂತೆ ಹಿಂಗಂದ್ರೆ ಮತ್ತು ನಾವು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ರೀ? ಭಜನೆ ಮಾಡಿದೇವೆ ಬೇಡ ಅಂದ್ರೆ, ಯಜ್ಞ ಮಾಡಿದ್ರೆ ಬೇಡ ಅಂದ್ರೆ, ಶಾಸ್ತ್ರ ಓದಿದ್ರೆ ಬೇಡ ಅಂದ್ರೆ, ಮತ್ತು ಎಲ್ಲಿಗೆ ಹೋಗ್ಬೇಕು? ಅದರ ಹೇಳ್ರಿ, ಹೇಳ್ತೀವಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಹೇಳ್ತೀವಿ. ಹೌದು, ಅಲ್ಲಿಗೆ ಹೋದರೆ ಸಿಗ್ತದೆ, ಎಲ್ಲಿಗೆ ಹೋಗಂಗಿಲ್ಲ. ಎಲ್ಲಿಗೆ ಹೋಗ್ಬೇಕು ಹೇಳ್ತಾರೆ, ಏನು ಮಾಡ್ಬೇಕು ಹೇಳ್ತಾರೆ. ಅಥೋ ವಿಮುಕ್ತೈ ಪ್ರತೀತ ವಿದ್ವಾನ್ ಸನ್ಯಸ್ತ ಬಾಹ್ಯಾರ್ಥ ಸುಖಸಹಸ್ರಂ ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ ತೇನೋಪದಿಷ್ಟಾರ್ಥ ಸಮಾಹಿತಾತ್ಮ. ನೋಡಿ ಹೇಳಿದ್ರು ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕು. ನೀರಡಿಕೆ ಆದವ ನೀರಿದ್ದ ಜಾಗಕ್ಕೆ ಹೋಗ್ಬೇಕು. ಆ ಮೃಗತೃಷ್ಣಕ್ಕೆ ಹೋದ್ರೆ ಏನು ಸಿಗ್ತದೆ? ಮೃಗತೃಷ್ಣಕ್ಕೆ ಹೋದರೆ ಸಿಗಂಗಿಲ್ಲ. ಅಲ್ಲಿ ನೀರು ಇದ್ದಲ್ಲಿ ಹೋಗ್ಬೇಕು. ಇವು ಶಾಸ್ತ್ರ ಯಜಂತ ಇವು ಮೃಗತೃಷ್ಣ ಆದವು. ಇವು ನೀರಿನಂಗೆ ಕಾಣ್ತಾವೆ, ಸುಖದಂಗೆ ಕಾಣ್ತಾವೆ, ಏನು ಸಿಗೋದಿಲ್ಲ ಹೋಗುದು. ಯಜಂತು ದೇವಾನ್ ಭಜಂತು ದೇವಾನ್ ಯಜಂತು ಕರ್ಮಾಣಿ ಪಠಂತು ಶಾಸ್ತ್ರ, ಅಲ್ಲೇನು ಸಿಗೋದಿಲ್ಲ. ಹಂಗೆ ಗುರುಗಳು ಬಿಟ್ಟು ಶಾಸ್ತ್ರ ಹೋದರೂ ಏನೂ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಅಥೋ ವಿಮುಕ್ತೈ. ಆದ್ದರಿಂದ ಮುಕ್ತಿಗೋಸ್ಕರವಾಗಿ ವಿದ್ವಾನ್ ಪರ್ಯತೇತ
ಯಥೇತ ಅಲ್ಲ, ಪ್ರಕೃಷ್ಟ ರೂಪೇಣ ಯಥೇತ. ಜಗತ್ತಿನಾಗ ಎಲ್ಲರೂ ಸುಮ್ಮನೆ ಯಾರು ಕೊಂಡಂಗಿಲ್ಲ ರೀ, ಎಲ್ಲರೂ ಪ್ರಯತ್ನದ, ಅದಕ್ಕೂ ಅದಾರ ಪ್ರಯತ್ನ. ಯಾರದಾರೆ? ಭಾಳ ಮಂದಿ ಬರೀ ಶಾಸ್ತ್ರ ಸೌಡಿಲ್ರಿ, ಸಾಯಕ್ಕೆ ಸೌಡಿಲ್ರಿ. ಸಾವ ಇವ್ರ ಅಪ್ಪನ ಸೌಡು ಕೇಳಿ ಬರ್ತದೇನೆ ಯಾರಿಗೂ? ಇವನು ಸೌಡು ಕೇಳಿ ಬರ್ತದೇನು? ಹೊರತು ಹೆಂಗಂತಾನ ಸಿಲ್ರಿ. ಅದಕ್ಕಂತಾರೆ ಅವರು ಏನಪ್ಪ ಅಥೋ. ಆದ್ದರಿಂದ ವಿಮುಕ್ತೈ, ವಿಶೇಷ ರೂಪವಾದ ಮುಕ್ತಿ. ವಿಮುಕ್ತಿ ಅಂತ ಯಾಕೆ ವಿಶೇಷ? ಮುಕ್ತಿ ಅಂದರೆ ಅದೇ, ಅದು ಅಂದ್ರೆ ಅದೇ. ಆದರೆ ವಿಮುಕ್ತಿ ಯಾಕಂದ್ರೆ ಭಾಳ ಮಂದಿ ಬೇರೆ ಬೇರೆ ಮುಕ್ತಿ ಹೇಳ್ತಾವೆ, ಅದಲ್ಲೇ. ಅದಕ್ಕೆ ವಿಶೇಷವಾದ ಮುಕ್ತಿಗೆ, ಪ್ರತ್ಯೇಕ ಭಿನ್ನ ಪರಮಾತ್ಮನ ಜ್ಞಾನಕ್ಕೆ ವಿದ್ವಾನ್ ಮೋಕ್ಷ ಜ್ಞಾನವುಳ್ಳವ. ವಿತ್ ಅಂದ್ರೆ ದುಡ್ಡು ಹಾಕದ, ವಿತ್ ಅಂದ್ರೆ ಜ್ಞಾನ ಹಾಕದ. ವಿತ್ ಜ್ಞಾನವೂ ವಿದ್ವಾನ್ ತಿಳಿದವ. ಏನು? ಸಮಸ್ತ ಜಗತ್ತು ದೃಷ್ಟ ನಷ್ಟ ಸ್ವಭಾವದಿಂದ ಕೂಡಿಕೊಂಡಾದ, ಅನಿತ್ಯಾದ, ಅಶುಚಿಯಾದ ದುಃಖ. ಇವ ವಿತ್. ಅದು ವಾನ್ ಕೂಡಿಕೊಂಡವ ವಿದ್ವಾನ್. ಏನು ತಿಳಿದವ? ಅಶುಚಿ, ದುಃಖ ಇವೆಲ್ಲ ತಿಳ್ಕೊಂಡು ತಿಳ್ಕೊಂಡು ಇವ ವಿದ್ವಾನ್. ಅಂದ್ರೆ ಸಾಧಕ. ಏನು ಮಾಡಬೇಕು? ಬಾಹ್ಯಾರ್ಥ ಏನಪ್ಪ? ಸನ್ಯಾಸ. ಏನು? ಅರ್ಥ ಸುಖ ಸ್ಪೃಹ, ಸುಖದ ಇಚ್ಛೆಗೆ ಯೋಗ್ಯವಾಗಿರುವ ವಸ್ತುಗಳನ್ನು. ದುಃಖಕ್ಕೆ ಅವನು ಸ್ಪೃಹ ಮಾಡೋಂಗಿಲ್ಲಲ್ಲ. ಇದರಿಂದ ಸುಖ ಸಿಗ್ತದೆ ಅಂತ ಏನು ಬಾಹ್ಯ ಸುಖದ ಇಚ್ಛೆಗೆ ಕಾರಣವಾಗಿರುವ ಅವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಸನ್ಯಾಸ್ತ್ಯ. ಅವೆಲ್ಲ ಬಿಟ್ಟು ಯಾವುದರಿಂದ ಸಂಸಾರ ಸುಖ ಇಲ್ಲ, ಪರ ಸುಖದ ಇಚ್ಛೆ ನನಗೆ ಆಗ್ತಾಯಿಲ್ಲ, ಇಷ್ಟು ದಿನ ಕರ್ಕೊಂಡು ಒಯ್ದೋದಲ್ಲ, ಅವೆಲ್ಲ ಸಮಸ್ತ ವಸ್ತುಗಳನ್ನು ಏನಪ್ಪ ಅಂತ ಕೇಳಿದ್ರೆ ಸನ್ಯಾಸ್ಯ. ಆಯ್ತುರಪ್ಪ, ಎಲ್ಲನೂ ಬಿಡ್ತೇವೆ, ಪ್ರಯತ್ನ ಮಾಡ್ತೇವೆ. ಮನ್ಯಾಗ ಕೂತ್ರೆ ನಡೀತಾ ಏನಂದ್ರೆ ಮನ್ಯಾಗ ಕೂತ್ರೆ ಏನು ಸಿಗ್ತದೆ? ಮನ್ಯಾಗ ಕೂತ್ರೆ ಹೇಗಿಲ್ಲ. ಎಲ್ಲಿಗೆ ಹೋಗಂತೀರಿ? ಕಾಶಿಗೆ, ರಾಮೇಶ್ವರಕ್ಕೆ ಭಾಳ ಮಂದಿ ಹೋಗಿರ್ತಾರೆ. ಹಂಗೆ ಇಲ್ಲ ಸಂತಂ ಮಹಾಂತಂ ಸಮುಪೇತ್ಯ. ಸ್ವಂತ ಸಂತರದೇ ಅಂತಾರೆ. ಜೇಣೆ ಉಳಕೆಲೆ ಭಗವಂತ ತ್ಯಾಂಚೇನ ಸಂತ. ಯಾರು ಪರಮಾತ್ಮನ ಅರ್ತಾರ ಅವ್ರ ಹೆಸರು ಸಂತ. ಅಂದರೆ ಪ್ರತ್ಯೇಕ ಅಭಿನ್ನ ಬ್ರಹ್ಮಜ್ಞಾನ ಮಾಡಿಕೊಂಡವ್ರಿಗೆ ಸಂತರಂತಾರೆ. ಅಂಥವರಿಗೆ ಅಂದರೆ ಬ್ರಹ್ಮಜ್ಞಾನಿಗೆ ಏನು ಮಾಡು? ಸಮುಪೇತ್ಯ. ಆ ಸಂತ ಹೆಂಗದ? ದೇಶಿಕಂ ಕಂ ಬ್ರಹ್ಮ ದೇಶಿಕ ದಿಶತೀತಿ ಇತಿ ದೇಶಿಕ. ಸತ್ಯವನ್ನು ಬ್ರಹ್ಮವನ್ನು ತೋರಿಸಿಕೊಡ್ತಕ್ಕಂಥ ಯಾರದ ಅವರಿಗೆ ದೇಶಿಕರಂತ. ಅಲ್ಲ ದೇಶಿಕ. ಸತ್ಯವಾದ ಪರಮಾತ್ಮನನ್ನು, ಆನಂದ ರೂಪ ಪರಮಾತ್ಮನನ್ನು ಯಾರು ನಮಗೆ ಇದಮಿತ್ತಂ, ಇದೇ ನೋಡಪ್ಪ, ಇದೇ ಬ್ರಹ್ಮ ಅಂತ ತೋರಿಸಿಕೊಡ್ಲಿಕ್ಕೆ ಆಗ್ಯಾರ, ಅಂಥ ಮಹಾಂತಂ ಸಂತಂ. ಸಂತರು ಹೆಂಗಿರ್ತಾರೆ? ನಿವಸಂತಿ ಸಂತ. ಎಲ್ಲಿರ್ತಾರೋ? ಪರಮಾತ್ಮನಲ್ಲೇ ಇರ್ತಾರೋ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ. ಆ ಪರಮಾತ್ಮ ಇರ್ತಾರೋ ಅವ್ರಿಗೆ ಮಹಾನ್ ಆತ್ಮ. ಅಥವಾ ಅಂತ ಅಂದರೆ ಶಬ್ದ ರೀ, ನಿಶ್ಚಯನೂ ಅದು. ಅಂತ ಶಬ್ದಕ್ಕೆ ನಿಶ್ಚಯ ಇರ್ತದೆ. ಹಾಗೆ ಯಾರು ಪರಮಾತ್ಮನೇ ನಾನು ಅಂತ ನಿಶ್ಚಯ ಮಾಡ್ಯಾರೆ ಅಂಥವರಿಗೆ ಮಹಾಂತರು ಅಂತಾರೆ, ಮಹಾತ್ಮ ಅಂತಾರೆ, ಅವ್ರಿಗೆ ಸಂತರ ಅಂತಾರೆ. ಅಂಥವರಿಗೆ ಸಮುಪೇತ್ಯ. ಉಪೇತ್ಯ ಅಲ್ಲ, ಸಮುಪೇತ್ಯ. ಉಪೇತ್ಯ ಅಂದ್ರೆ ಭೇಟಿಯಾಗಿ, ಅವ್ರು ಭೇಟಿಯಾಗಿ ಅವ್ರಂತ್ಯಕ್ಕೆ ಹೋಗಿ. ಹೌದಿಲ್ಲ? ಸಮುಪೇತ್ಯ ಅಂದ್ರೆ ಏನು? ಸಮ್ಯಕ್ ಉಪೇತ್ಯ. ದೊಡ್ಡವರು ದರ್ಶನ ಮಾಡಬೇಕಾದ್ರೆ ಹ್ಯಾಂಗೆ ಮಾಡಬೇಕು ಹೋಗ್ಬೇಕನ್ನೋದು ಅದು ಸಹಿತ ಹೋಗ್ಬೇಕು. ಕಾಯಿ ಇಲ್ಲ, ಕರ್ಪೂರ ಇಲ್ಲ, ಬಂದೆ ನನ್ನ ಗುಡಿಗೆ, ವರ ಇಲ್ಲ, ಶಾಪ್ಲಿಲ್ಲ, ಹೋಗು ನಿನ್ನ ಮನೆಗೆ.
ಕೈ ಬೀಸ್ಕೊಂಡು ಬಂದ್ರೆ ಭಾವಸಹಿತವಾಗಿ ಭಕ್ತಿಯುತನಾಗಿ ಕಿಂಕರನಾಗಿ ಬಂದರೆ ಶಂಕರಕ್ಕನ. ಅದಕ್ಕೆ ಸಮ್ಯಕ್ ಉಪೇತ್ಯ. ಅದು ಹೆಂಗಂತ ಬರ್ದಾರ ಸಮಿತ್ ಪಾಣಿ ಇವೆಲ್ಲ ಹೇಳ್ಯಾರ. ಅವು ಗೀತದ ಬರ್ದಾರ ಪರಿಪ್ರಶ್ನೆಯನ್ನು ಉಪದೇಶ ಹೇಳ್ತಿದೆ. ಹಾಗೆ ಶಿಷ್ಯನಾಗಿ ಇರಬೇಕಾಗಿರೋ ಸಮಸ್ತ ಲಕ್ಷಣಗಳಿಂದ ಕೂಡಿಕೊಂಡಾಗ ಭಾವ, ಭಕ್ತಿ, ಆಮೇಲೆ ತಾರತಮ್ಯ ಜ್ಞಾನ, ಹೆಂಗಿರಬೇಕು, ಹ್ಯಾಂಗಿರಬೇಕು, ಏನು ಆಡಬೇಕು, ಏನು ಕೇಳಬೇಕು, ಏನು ನೋಡಬೇಕು, ಏನು ಮಾಡಬೇಕು, ಇವೆಲ್ಲರ ಜ್ಞಾನದ. ಗುರು ಸನ್ನಿಧಿ ಹೋದ ಕಾಲಕ್ಕೆ ಏನು ನೋಡಬೇಕು, ಏನು ಮಾಡಬೇಕು, ಏನು ಕೇಳಬೇಕು, ಹೆಂಗೆ ಇರಬೇಕು, ಇವೆಲ್ಲ ಪರಿಜ್ಞಾನ ಇಲ್ಲ ಅಂತಂದ್ರೆ ಗುರುವಿನ ಕೃಪಾಂಗಿಲ್ಲ. ಸಮಸ್ಯೆ ಇದು ಅದು ಅಲ್ಲ. ನೋಡಬಾರ್ದು ನೋಡ್ತಾನೆ, ಕೇಳಬಾರ್ದು ಕೇಳ್ತಾನೆ, ಶಾಂತಾನ ಮೊಬೈಲೇ ನೋಡ್ತಾನೆ. ಹೆಂಗೆ ಕೃಪಾ ಆಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯ ಶಾಸ್ತ್ರ ಕೃಪಾನೂ ಒಂದು ಕೃಪಾನೇ ಅದಲ್ರಿ. ಶಾಸ್ತ್ರ ಕೃಪಾ ಅದು. ಅದಕ್ಕೆ ಸಮುಪೇತ್ಯ. ಗುರುಕುಲದಲ್ಲಿ ಹ್ಯಾಂಗೆ ಇರಬೇಕು ಹಾಗೆ ಇರೋದಕ್ಕೆ ಸಮುಪೇತ್ಯ ಅಂತಾರೆ. ಸಮ್ಯಕ್ ಸಂಬಂಧ. ಉಪೇತ್ಯ ಏನಪ್ಪ ಅಂದ್ರೆ ಸಮುಪೇತ್ಯ ಯಾರು ದೇಶಿಕಂ ತೇನ ಉಪದಿಷ್ಟಾರ್ಥ ಸಮಾಹಿತ. ತೇನ ದೇಶಿಕಂ ದ್ವಾರ ಉಪದಿಷ್ಟ ಹೇಳಿದಂಥ ಅವರೇನು ಹೇಳ್ತಾರೆ, ಗುರುಕುಲದಲ್ಲಿ ಹೆಂಗಿರ್ಬೇಕಪ್ಪ, ಇಲ್ಲಿ ಶಿಸ್ತು ಏನದ, ಆ ಶಿಸ್ತು ಹೆಂಗಿರ್ಬೇಕಪ್ಪ, ಬ್ರಹ್ಮಚಾರಿಯಾಗಿರಬೇಕು, ನೀನು ಅಭ್ಯಾಸ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ಶಾಸ್ತ್ರ ಚಿಂತನೆ ಮಾಡಬೇಕು, ಇಳಿ ದಿನಂಪ್ರತಿ ಧ್ಯಾನ ಮಾಡಬೇಕು. ಅಲ್ಲ ಇವೇ ಅದಾವ. ಅದಕ್ಕೆ ಅದು ಹೇಳಿದ್ರಪ್ಪ ತೇನ ಉಪದಿಷ್ಟ ಅರ್ಥ ಅಂದ್ರೆ ವ್ಯವಹಾರ. ಅರ್ಥ ದುಡ್ಡಲ್ಲಿ ಅವರು ಹೆಂಗೆ ಧ್ಯಾನ ಮಾಡೋಕ್ಕೆ ಹೇಳ್ಯಾರ, ಹೆಂಗೆ ಮಾತಾಡೋಕ್ಕೆ ಹೇಳ್ಯಾರ, ಹೆಂಗೆ ಇರೋಕ್ಕೆ ಹೇಳ್ಯಾರ, ಅವೆಲ್ಲ ತಿಳ್ಕೊಂಡು ಹಂಗೆ ನೋಡೋದು, ಹಂಗೆ ಕೇಳೋದು, ಹಂಗೆ ಆಡೋದು, ಹಂಗೆ ಮಾಡೋದು ಮಾಡಿದಂದ್ರೆ ಏನಪ್ಪ ಅಂತಂದ್ರೆ ಸಮಾಹಿತಾತ್ಮ ಅಂತಾರೆ ಅವನಿಗೆ. ಸಮ್ಯಕ್ ತನ್ನ ಮನಸ್ಸನ್ನು ತನ್ನ ಇಟ್ಟುಕೊಂಡಿರ್ತಕ್ಕಂಥವನಿಗೆ ಅವ್ರ ಗುರುಗಳೇನಪ್ಪ ಅಂತ ಕೇಳಿದ್ರೆ ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡೋದ್ರಿಂದ ಏನಪ್ಪ ಅಂತ ಕೇಳಿದರೆ ನಿನ್ನ ಕಲ್ಯಾಣ ಆಗ್ತದೆ. ಏನು ಉಪದೇಶ ಮಾಡ್ತಾರೆ ಅವರು? ಅವ್ರು ಹೇಳ್ದಂಗಿದ್ದೆ ಹಿಂದಕ್ಕೆ ಒಮ್ಮೆ ಹೇಳ್ತಿದ್ದಿಲ್ಲ, ವರ್ಷ 2 ವರ್ಷ ಸೇವೆ ಮಾಡಿಸ್ಕೊಂಡು ಹೇಳ್ತೀವಿ. ಜಾಸ್ತಿ ಗೃಹಸ್ಥರು ಇರ್ತಿದ್ರೆ ಮೊದಲು ಹೊಲಕ್ಕೆ ಕಳಿಸ್ತಿದ್ರು. ಬಂದು ಕೂಡಲೇ ಊಟ ಕೊಟ್ಟು ಆರಾಮ್ಸೆ ಪುಸ್ತಕ ಕೊಡ್ತಿದ್ದಿಲ್ಲ. ಹೋಗಿ ಒಂದೆರಡು ದಿನ ಹೊಲ ಕೆಲಸ ಮಾಡಿ, ಒಂದೆರಡು ದಿನಪ್ಪ ಕಸ ಹೊಡೆದು ಬಾ, ಒಂದೆರಡು ದಿನ ಆಕಳ ಕಾಯ್ದು ಬಾ. ಅವ್ರು ಗೃಹಸ್ಥರು ಎಲ್ಲ ಇರ್ತಿದ್ರು. ಹೊಸದಾಗ ಆಕಳ, ದನ, ಹೊಲ ಎಷ್ಟೇ ತಮ್ಮ ಪೂರ್ತಿಯಾಗಿ ಬೆಳ್ಕೊಂಡು ಉಣ್ಣಕ್ಕೆ ಇವೆಲ್ಲ ಇರ್ತಿತ್ತು. ಅವೆಲ್ಲ ಮಾಡಿದ ಬಳಿಕ ಆಮೇಲೆ ಇವ ಕೇಳೋಕ್ಕೆ ಯೋಗ್ಯ ಅಂತ ಕೇಳಿದ್ರೆ ಆವಾಗ ಶಾಸ್ತ್ರ ಚಾಲು ಮಾಡ್ತಿದ್ರು. ಈಗ ಹಂಗೆ ಮಾಡೋರೇ ಇಲ್ಲ. ಈಗ ಮೊದಲೇ ಅಹಂ ಬ್ರಹ್ಮಾಸ್ಮಿ ಚಾಲು ಆಗ್ತದೆ. ಆ ಅಹಂ ಬ್ರಹ್ಮಾಸ್ಮಿನೇ ಕೇಳಿದವನಿಗೆ ಎಲ್ಲರಿಗೂ ಭ್ರಮ ಮಾಡ್ತದೆ. ಅದು ಭ್ರಮ ಮಾಡ್ತದೆ. ಅದು ಅವನಲ್ಲಿ ಸ್ಥಿರ ಇರಂಗನೇ ಇಲ್ಲ. ಅದಕ್ಕೆ ನಂತರ ಅವರು ಕಬ್ಬಣ ಆಯುಧ ಮಾಡ್ಬೇಕಾದ್ರೆ ಕಾಯ್ಬೇಕ್ರಿ. ಅದು ಕೆಂಪು ಕಾಯ್ದಕ್ರೆ ಏನು ಬಡ್ದದ್ದಾಗ್ತದೆ. ಸೇವಾ ಇದು ಅಗ್ನಿ ಅದ, ಅವನು ಕೆಂಪು ಮಾಡ್ತದೆ, ಹೃದಯ ಮೃದು ಮಾಡ್ತದೆ. ಅದರಾಗೆ ಏನೇನು ಗುರುಗಳು ಹೇಳೋದು ಮಾತು ತಿಳಿತಾವೆ ತಿಳಿಯಂಗಿಲ್ಲ. ಅವು ನಮ್ಮದೇನಪ್ಪ ಅಂತ ಕೇಳಿದ್ರೆ ಕೌಂಟು ಕಬ್ಬಣಕ್ಕೆ ಕುಂತದೆ ಮನಸ್ಸು. ಅದ್ರ ಮೇಲೆ ಬಡ್ಕೋತ ಕುಂಡ್ರಿ ನೀವು ಸಾಯುತ್ತಕ್ಕೆ ಬಡ್ರಿ, ಕುಡ್ಗೋಲು ಆಗಿಲ್ಲ, ಕುರ್ಪಿನ ಆಗಿಲ್ಲ, ಏನೂ ಆಗಿಲ್ಲ. ಹಾಗೆ ಹಾಕೋದೈತಿ. ಬಸ್ ಬಡ್ದಂಗೆ ಹೆಂಗೆ ಆವಾಜ್ ಬರ್ತದೆ ನೋಡ್ರಿ, ಹಂಗೆ ಅವ ಆವಾಜ್ ಮಾಡ್ಕೋ ತಿರುಗಾಡ್ತಾನೆ. ಶಾಸ್ತ್ರ ಹೇಳ್ಕೋ ತಿರುಗಾಡ್ತಾನೆ. ಆವಾಜೇ ಎಲ್ಲಿ ಹೋದಲ್ಲಿ ಏನು ಆಗೋದಿಲ್ಲ, ಹೋದ್ರೆ ಅವನು ಆಗಿಲ್ಲ, ಯಾರೂ ಆಗಿಲ್ಲ. ಅದಕ್ಕೇನೆ ಶಾಸ್ತ್ರ ಅಂತದ ಹಿಂದಕ್ಕೆ ಅಷ್ಟು ಬಹಳ ಏನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಿ ಅದೆಲ್ಲ ಬರೆದಾರು. ಅದಕ್ಕಂತಾರೆ ಸಂತಂ ಮಹಾಂತ ಸಮುಪೇತ್ಯ ದೇಶಿಕಂ ತೇನ ಉಪದಿಷ್ಟ ಅರ್ಥ ಸಮಾಹಿತ ಒಳ್ಕೊಂಡು ಅಳವಡಿಸಿಕೊಂಡು ತನ್ನಲ್ಲಿ ಆತ್ಮ ಯಾರು ಅಳವಡಿಸಿಕೊಂಡಿರ್ತಕ್ಕಂಥ ದೇಹ ಮನಸ್ಸು ಉಳ್ಳವನು ಇರುವನು. ಹೆಂಗೆ ದೇಹ ಇರಬೇಕು, ಹೆಂಗೆ ನಿನ್ನ ವಾಣಿ ಇರಬೇಕು,
ಹೆಂಗೆ ನಿನ್ನ ಮನಸ್ಸಿರಬೇಕು ಅಂತ ಗುರುಗಳು ಹೇಳಿದ್ದು ಸಮಾಹಿತ ಮಾಡ್ಕೊಂಡು ತನ್ನಲ್ಲಿ ಅಳವಡಿಸಿಕೊಂಡ ಅಂದರೆ ಅಂಥವೇನಪ್ಪ ಅಂತ ಕೇಳಿದ್ರೆ ಮೋಕ್ಷಾಧಿಕಾರಿ ಆಗುತ್ತಾನೆ. ಇಟ್ಟೆಲ್ಲ ಆದಮೇಲೆ ಕಾದ ಮೇಲೆ ಅವಾಗ ತ್ವಂ ಬ್ರಹ್ಮಾಸಿ ಅಯಮಾತ್ಮ ಬ್ರಹ್ಮ ಅವಾಗ ಹೇಳಿದ್ರಿ ಅಂದ್ರೆ ಅದು ಆಕಾರ ಕಾದ ಕಬ್ಬಣ ತದಾಕಾರ ಆಗ್ತದೆ ಅಂತ ತಿಳ್ಕೊಂಡು ಹಂಗೆ ಜ್ಞಾನ ಪ್ರಾಪ್ತ ಸಾಧನೆಗೆ ಪ್ರಥಮ ಏನಪ್ಪ ಅಂತ ಕೇಳಿದ್ರೆ ಅದು ಗುರು ಸನ್ನಿಧಿ ಅದೇ. ಹಂಗೆ ಗುರುಗಳ ಹಂತಕ್ಕೆ ಹೋದ್ರೆ ಸೇವೆ ಮಾಡಬೇಕು. ಏನು ಹೇಳ್ತಾರೆ ರೀ ಅವರು? ಏನು ಹೇಳ್ತಾರೆ ಗುರುಗಳು? ಹೋದರು, ಇಟ್ಟು ಸೇವೆ ಮಾಡಿದ್ರು, ಅವ್ರ ದಯಾನು ದಯ ಆದಮೇಲೆ ಏನು ಹೇಳ್ತಾರೆ? ಏನು ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಉದ್ಧರೇದ ಆತ್ಮನ ಆತ್ಮ ನಮ್ಮ. ಅದೇನಪ್ಪ ಅಂತ ಕೇಳಿದರೆ ಎಲ್ಲಿ ಅವನು ಹೊರತೆಗಿ ಎಲ್ಲಿ ಸಂಸಾರ ಮಗ್ನಂ ವಾರಿಧೌ. ಗುರುಗಳು ಹೇಳ್ತಾರೆ, ತಮ್ಮ ಬಾ ಏನಪ್ಪ ಗುರುಗಳು ಹೇಳ್ತಾರೆ ನೋಡಪ್ಪ, ಅಷ್ಟು ಸ್ವಲ್ಪ ಕಾಲು ಬಿಡಕರೆ ಕಲಿ. ಏನೋ ಬಿಡಕ್ಕೆ ತಯಾರಿಲ್ಲ ಅಂದ್ರೆ ಗುಳುಮ್ ಅಂತ ಸ್ವಲ್ಪ ಕಾಲು ಬಡದೆ ಚೀರಾಡದೆ ಅಂದರೆ ಜಗತ್ತಾರೆ ಯಾರು? ಹೌದಲ್ಲ? ನೀವ ನಾ ಬಡಿಯಂಗಿಲ್ಲ ಮುಳುಗಿ ಸಹ ಯಾರು ಬೇಡ ಅಂತ. ಅದಕ್ಕೆ ಮುಮುಕ್ಷತ್ವರು ಬೇಕಲ್ಲಿ ಒಂದಿಷ್ಟು. ಏನು ಬಡ್ದಾಡಿದ್ರೆ ಅವರು ಎತ್ತಾರೆ ಮೇಲೆ. ಅವನಿಗೆ ವೈರಾಗ್ಯನೂ ಇಲ್ಲ, ಏನೂ ಇಲ್ಲ, ಬಡ್ದಾಡಂಗಿಲ್ಲ, ಕರೆಯಂಗೂ ಇಲ್ಲ, ನಂಗೆ ತೆಗೀರಿ ಅಂತ. ಏನು ಮಾಡ್ತಾರೆ ಗುರುಗಳು? ಏನು ಮಾಡ್ತಾರೆ? ಅದಕ್ಕೆ ನೋಡ್ತಮ್ಮ ಬಂದಿದೆ, ನಾವರೇ ನಿನಗೆ ತಯಾರಿದ್ದೇವೆ, ನಿನ್ನ ವಿಚಾರ ಬೇಕಿಲ್ಲ. ಅದಕ್ಕೇನು ಮಾಡಪ್ಪ, ನಮ್ಮದು 12 ಅಣೆ ಇದ್ರೆ ನಿಂದೊಂದು 4 ಅಣೆ. ಹೌದಲ್ಲ? ನಮ್ಮೂರು ಎತ್ತದ, ನೀವೊಂದು ಎತ್ತು ಕೊಡೋರು ಕೊಡ್ತಾರೆ. ನಮ್ಮದು ಒಂದದ, ನಿಮ್ಗೆ 4 ಕೊಡೋದು ಯಾವ ಕೊಡ್ತಾನೆ? ಸೌಡಿ ಬರ್ತಾರಲ್ಲ, ನಮ್ಮದು 3 ಇರಬೇಕು, ಅವ್ರೊಂದು ಕೊಡ್ತಾರೆ. ನಮ್ಮದು ಒಂದೇ ಅದ, ನಿಮ್ಮ 3 ಎತ್ತು ಕೊಡ್ರಿ, ನಮ್ಮ ಹೊಡಿದದು ಇರುತ್ತಂದ್ರೆ ಯಾರು ಕೊಡಂಗಿಲ್ಲ. ಹಂಗೆ ನೀ ಎಲ್ಲ ಇದ್ದಿ ಅಂದ್ರೆ ವಿವೇಕ ಅದ, ವೈರಾಗ್ಯ ಅದ, ಎರಡು ಸಂಪತ್ತಿ ಅದ, ನಾವು ಸಹಾಯ ಮಾಡ್ತೀವಿ. ಅಪ್ಪ ಉದ್ಧಾರ ಆಗಪ್ಪ. ಉದ್ಧಾರೇದ ಆತ್ಮನ ಆತ್ಮಾನಂ ಮುಂದಿನ ಶ್ಲೋಕದ ನಾಳೆಗೆ ಅದನ್ನು ಹೇಳ್ತಾರೆ.